ಎಲ್ರಿಗೂ ನಮಸ್ತೆ. ಶುಭಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಶುಭಾ ಹೆಗಡೆ. ನಾವು ಇವತ್ತು ಮಾತಾಡ್ತಿದ್ದೀವಿ ಎಷ್ಟೇ ದುಡ್ಡಿದ್ರೂ ಸಿಗದೆ ಇರುವಂತಹ, ಯಾವುದೇ ಅಧಿಕಾರ ಇದ್ರೂ ಖರೀದಿಸೋಕೆ ಸಾಧ್ಯವಾಗದಂತಹ, ಪ್ರಪಂಚದ ಯಾವ ಬೆಲೆಗೂ ಸಮನಾಗದಂತಹ ಒಂದು ವರ, ಅದೇ ಆರೋಗ್ಯವಂತ ಮಗು. ಇವತ್ತು ಆ ವರವನ್ನ ಪಡೆಯೋಕೆ ಬೇಕಾಗಿರೋ ತಯಾರಿ ಬಗ್ಗೆ ಮಾತಾಡೋಣ. ತುಂಬಾ ಜನರು ಒಂದು ಭ್ರಮೆಯಲ್ಲಿ ಬದುಕ್ತಿದ್ದಾರೆ. ಏನು ಹೇಳಿ? ಹಣ ಇದ್ರೆ ಎಲ್ಲವೂ ಸಿಗುತ್ತೆ, ಅಧಿಕಾರ ಇದ್ರೆ ಎಲ್ಲ ಬಾಗಿಲು ತೆರೆದುಕೊಳ್ಳುತ್ತೆ ಅನ್ನೋ ಭಾವನೆ. ಆದ್ರೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಎಲ್ಲಾ ಶ್ರೀಮಂತರ ಮನೆಯಲ್ಲೂ ಆರೋಗ್ಯವಂತ ಮಗು ಹುಡ್ತಾ ಇದೆಯಾ? ಎಲ್ಲಾ ಶ್ರೀಮಂತರ ಮಕ್ಕಳು ಸಂಸ್ಕಾರವಂತರ? ಎಲ್ಲಾ ಶ್ರೀಮಂತರ ಮನೆಯಲ್ಲಿ ಸಂತೋಷ ನೆಲೆಸಿದ್ಯಾ? ಹೌದು ಅಂತಾದ್ರೆ ದುಡ್ಡು ಒಂದು ಸಾಕು ಅಂತ ಹೇಳ್ಬೋದಿತ್ತು. ಆದ್ರೆ ನಿಜ ಏನು ಹೇಳಿ? ದುಡ್ಡಿನಿಂದ ನೀವು ಬಂಗಾರ ಕೊಳ್ಳಬಹುದು, ಮನೆ ಕಟ್ಟಬಹುದು, ಆಸ್ಪತ್ರೆ ಕಟ್ಟಬಹುದು. ಆದ್ರೆ ಒಂದು ಆರೋಗ್ಯವಂತ, ಸಂಸ್ಕಾರವಂತ, ಜ್ಞಾನವಂತ ಮಗು ಹುಟ್ಟಿಸೋಕೆ ಮಾತ್ರ ನಿಮ್ಮ ಮನೋಭಾವ, ನಿಮ್ಮ ಜೀವನ ಶೈಲಿ, ನಿಮ್ಮ ಸಂಸ್ಕಾರವೇ ಮೂಲವಾಗತ್ತೆ. ಇಲ್ಲಿ ಒಂದು ಸೂಕ್ಷ್ಮವಾದ ಸತ್ಯ ಇದೆ. ಗರ್ಭ ಸಂಸ್ಕಾರ ಇಲ್ಲದೆ ಕೇವಲ ದುಡ್ಡಿನ ಶಕ್ತಿಯಿಂದ ಮುಂದಿನ ಪೀಳಿಗೆಗೆ ಉತ್ತಮ ನೆಲೆ ಕೊಡೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಖರೀದಿಸೋ ವಿಷಯ ಅಲ್ಲ, ಇದು ಅನುಭವಿಸೋ, ಜೀವಿಸೋ, ಅಳವಡಿಸಿಕೊಳ್ಳೋ ವಿಷಯ. ಜೀವನದಲ್ಲಿ ಕೆಲವು ವಿಷಯಗಳು ಇರುತ್ತೆ, ಅದು ಯಾವ ಪುಸ್ತಕದಲ್ಲೂ ಕೂಡ ಸಂಪೂರ್ಣವಾಗಿ ಓದೋಕ್ ಸಾಧ್ಯ ಇಲ್ಲ, ಯಾವ ತರಗತಿಯಲ್ಲೂ ಸಂಪೂರ್ಣವಾಗಿ ಕಲಿಯೋಕ್ಕಾಗಲ್ಲ. ಅದು ಹೃದಯದಿಂದ ಅನುಭವಿಸಬೇಕಾದ ವಿಷಯಗಳಾಗಿರುತ್ತೆ. ಅಂತಹ ಒಂದು ವಿಷಯನೇ ಗರ್ಭಪೂರ್ವ ಸಂಸ್ಕಾರ. ಹೊಸ ಜೀವ ನಮ್ಮ ಜೀವನಕ್ಕೆ ಬರ್ಬೇಕಂತ ಯೋಚಿಸುವಾಗ ನಾವು ಕೊಡೋ ದುಬಾರಿ ಉಡುಗೊರೆ, ಆಟಿಕೆ, ಬಟ್ಟೆ ಇವೆಲ್ಲ ಮುಖ್ಯವಾಗಿರುತ್ತೆ. ಆದ್ರೆ ಅದಕ್ಕೂ ಮುಂಚೆ ನಾವು ನಮ್ಮ ದೇಹ, ಮನಸ್ಸು, ಆತ್ಮವನ್ನ ಆ ದೇಹಕ್ಕೆ ಸಿದ್ಧಗೊಳಿಸಿದೀವ ಎನ್ನುವುದು ಇನ್ನೂ ಮುಖ್ಯವಾಗುತ್ತೆ. ಇಂದಿನ ಎಪಿಸೋಡ್ ಅಲ್ಲಿ ನಾವು ಒಂದಾಗಿ ಈ ಪವಿತ್ರ ಯಾತ್ರೆಯ ಅರ್ಥ, ಅದರ ಹಿಂದಿರೋ ಪ್ರಾಚೀನ ಜ್ಞಾನ, ಇಂದಿನ ಕಾಲದಲ್ಲಿ ಅದರ ಅಗತ್ಯತೆ ಮತ್ತು ಹೇಗೆ ಈ ಸಂಸ್ಕಾರ ಭವಿಷ್ಯದ ಮಗುವಿನ ಆರೋಗ್ಯ, ಬುದ್ಧಿ, ಮೌಲ್ಯಗಳಲ್ಲಿ ಆಳವಾಗಿ ಬೇರೂರುತ್ತೆ ಎನ್ನೋದನ್ನ ತಿಳಿತಿದ್ದೀವಿ. ನಾವು ಮಾತಾಡೋ ಪ್ರತಿ ಪದ, ಹಂಚಿಕೊಳ್ಳೋ ಪ್ರತಿ ಉದಾಹರಣೆ ನಿಮ್ಮ ಹೃದಯದಲ್ಲಿ ಒಂದೊಂದು ಬೀಜದಂತೆ ಬೀಳಲಿ. ಅಂತೂ ಇದು ಕೇವಲ ಮಾತುಕತೆಯಂತೂ ಅಲ್ಲ, ಇದು ಜೀವನವನ್ನ ಬದಲಾಯಿಸಬಹುದಾದ ಒಂದು ಪ್ರಾರಂಭವಾಗಿದೆ. ಜೀವನದ ಪ್ರತಿಯೊಂದು ಹೂವಿಗೂ ಅದರ ಮೂಲ ಬೀಜವೇ ಆಧಾರ. ಬೀಜ ಹೇಗಿದೆಯೋ ಅದರ ಹೂವು ಕೂಡ ಹಾಗೆಯೇ ಅರಳತ್ತೆ. ಬೀಜ ಬಲವಾಗಿದ್ದಾಗ ಹೂವು ಚೆನ್ನಾಗಿ ಅರಳತ್ತೆ. ಬೀಜನೇ ದುರ್ಬಲವಾಗಿದ್ರೆ ಹೂವು ಕೂಡ ದುರ್ಬಲವಾಗುತ್ತೆ ಅಲ್ವಾ? ನಮ್ಮ ಮನುಷ್ಯ ಜೀವನದ ಬೀಜ ಅಂದ್ರೆ ತಾಯಿಯ ಅಂಡಾಣು, ತಂದೆಯ ಜೀವಕಣ. ಇದು ಕೇವಲ ದೇಹದಿಂದ ಮಾತ್ರ ಬರಲ್ಲ, ಅವು ನಮ್ಮ ಸಂಪೂರ್ಣ ಬದುಕಿನ ಪ್ರತಿಫಲವಾಗಿರುತ್ತೆ. ತಂದೆ ತಾಯಿಯ ದೇಹದ ಆರೋಗ್ಯ ಮಾತ್ರ ಅಲ್ಲ, ಅವರ ಮನಸ್ಸಿನ ಶಾಂತಿ, ಭಾವನೆಗಳ ಶುದ್ಧತೆ, ದಿನನಿತ್ಯ ತಿನ್ನೋ ಆಹಾರದ ಗುಣಮಟ್ಟ, ಜೀವನ ಶೈಲಿ, ದಿನನಿತ್ಯದ ನಡೆ ನುಡಿ, ಅವರ ಚಿಂತನೆ, ಅವರ ಮಾತು, ಅವರ ಪ್ರಾರ್ಥನೆ ಇವೆಲ್ಲವೂ ಸೇರಿ ಆ ಬೀಜವನ್ನ ರೂಪಿಸುತ್ತೆ. ನಾವು ಹೇಗೆ ಬದುಕ್ತಿದ್ದೀವಿ ಎನ್ನೋದು, ನಾವು ಯಾವ ಭಾವನೆಗಳಲ್ಲಿ ಹೆಚ್ಚು ಕಾಲ ಕಳಿತಿದ್ದೀವಿ, ಯಾವ ರೀತಿಯ ಆಹಾರವನ್ನ ದೇಹಕ್ಕೆ ಕೊಡ್ತೀವಿ, ಯಾವ ರೀತಿಯ ಚಿಂತನೆಗಳನ್ನ ಮನಸ್ಸಿನಲ್ಲಿ ಬೆಳೆಸ್ತಿದ್ದೀವಿ, ಈ ಎಲ್ಲ ಸಂಗತಿಗಳು ನೇರವಾಗಿ ಭವಿಷ್ಯದ ಮಗುವಿನ ಆರೋಗ್ಯ, ಸ್ವಭಾವ, ಬುದ್ಧಿಶಕ್ತಿ, ಜೀವನ ಸಾಮರ್ಥ್ಯವನ್ನ ನಿರ್ಧರಿಸುತ್ತೆ. ಹೀಗಾಗಿ ಮಗುವಿನ ಜೀವನದ ಆರಂಭ ಗರ್ಭದಲ್ಲಿ ಮಾತ್ರ ಆಗಲ್ಲ, ಅದಕ್ಕಿಂತ ಮುಂಚೆನೆ ತಾಯಿ ತಂದೆಯ ಬದುಕಿನ ಪ್ರತಿದಿನ, ಪ್ರತಿ ಕ್ಷಣದಲ್ಲಿ ಆರಂಭವಾಗುತ್ತೆ. ನಾವು ಯಾವ ಬೀಜವನ್ನ ಬಿತ್ತುತ್ತೀವೋ ಅದು ನಾಳೆ ಯಾವ ಹೂವಿನ ರೂಪದಲ್ಲಿ ಅರಳುತ್ತೋ ಅದು ನಮ್ಮ ಇಂದಿನ ಬದುಕಿನ ಆಯ್ಕೆ ಮೇಲೆ ಅವಲಂಬಿತವಾಗಿರುತ್ತೆ. ಗರ್ಭಪೂರ್ವ ತಾಯಿಯ ಸಂಸ್ಕಾರ ಇದು ಕೇವಲ ಗರ್ಭಧಾರಣೆಗೆ ತಯಾರಾಗೋ ಪ್ರಕ್ರಿಯೆ ಮಾತ್ರ ಅಲ್ಲ,
ಇದು ಒಂದು ಹೊಸ ಜೀವಕ್ಕೆ, ಒಂದು ಹೊಸ ದೇವದಾನಿಯಂತಿರೋ ಆತ್ಮಕ್ಕೆ ಪವಿತ್ರವಾದ ಸ್ವಾಗತ ಆಗಿದೆ. ಈ ಸಮಯದಲ್ಲಿ ತಾಯಿಯ ದೇಹ, ಮನಸ್ಸು, ಆತ್ಮ ಮೂರು ಒಂದೇ ದಾರಿಯಲ್ಲಿ ನಡೆಯುತ್ತೆ. ಅದು ಸುಗಂಧಮಯ ಯಾತ್ರೆಯಂತೆ. ಅಲ್ಲಿ ದೇಹ ಪೋಷಕ ನೆಲೆಯಾಗಿ, ಮನಸ್ಸು ಶಾಂತವಾದ ಗ್ರಹದಂತೆ, ಆತ್ಮ ಬೆಳಕಿನಂತೆ ಕಾರ್ಯನಿರ್ವಹಿಸುತ್ತೆ. ಇದು ಕೇವಲ ತಾಯಿಯ ಹೊಣೆಗಾರಿಕೆ ಮಾತ್ರ ಅಲ್ಲ, ಇದು ತಂದೆಯ ಜವಾಬ್ದಾರಿ ಕೂಡ ಹೌದು. ತಾಯಿ ತನ್ನ ದೇಹದಲ್ಲಿ ಮಗುವನ್ನ ಹೊತ್ಕೊಂಡಿದ್ರೆ, ತಂದೆ ತನ್ನ ಮನಸ್ಸಿನಲ್ಲಿ ಮಗುವನ್ನ ಹೊತ್ಕೊಳ್ತಾನೆ. ತಾಯಿ ಮಗುವಿಗೆ ಪೋಷಕ ಆಹಾರ, ಹಿತಕರ ಭಾವನೆ, ಮೃದುವಾದ ಪ್ರೀತಿಯನ್ನ ಕೊಡ್ತಾ ಇದ್ರೆ, ತಂದೆ ಆ ಮನೆಯ ಪರಿಸರವನ್ನ ಸುರಕ್ಷಿತ, ಸಂತೋಷಮಯ ಮತ್ತು ಪ್ರೇರಣೆಯಿಂದ ತುಂಬಿಸ್ತಾನೆ. ಇದು ಇಬ್ಬರ ಸಂಗಮ. ತಾಯಿಯ ನಿರ್ವ್ಯಾಜ ಪ್ರೀತಿ ಮತ್ತು ತಂದೆಯ ದೃಢವಾದ ಜವಾಬ್ದಾರಿ, ಇದು ಸೇರಿ ಭವಿಷ್ಯದ ಮಗುವಿನ ಕನಸುಗಳನ್ನ ಕಟ್ಕೊಡತ್ತೆ. ಆ ಕನಸುಗಳು ಕೇವಲ ಉತ್ತಮ ಆರೋಗ್ಯ, ಬುದ್ಧಿಶಕ್ತಿ ಮಾತ್ರ ಅಲ್ಲ, ಅದರೊಳಗೆ ಮೌಲ್ಯಗಳು, ಸಂಸ್ಕಾರ, ಮಾನವೀಯತೆ, ಧೈರ್ಯ ಮತ್ತು ಆತ್ಮಶಕ್ತಿ ಇರುತ್ತೆ. ಹೀಗಾಗಿ ಗರ್ಭಪೂರ್ವ ತಾಯಿಯ ಸಂಸ್ಕಾರ ಅಂದ್ರೆ ಹೊಸ ಜೀವವನ್ನ ಸ್ವೀಕರಿಸೋಕ್ಕೂ ಮೊದಲು ತಾಯಿ ತಂದೆ ಇಬ್ರು ತಮ್ಮ ದೇಹ, ಮನಸ್ಸು, ಆತ್ಮವನ್ನ ಪವಿತ್ರ, ಶುದ್ಧ ಮತ್ತು ಪ್ರೇರಣಾದಾಯಕವಾಗಿಸೋ ಒಂದು ಸಿದ್ಧತೆ. ಇದು ಮಗುವಿಗೆ ಕೊಡೋ ಮೊದಲ ಉಡುಗೊರೆ ಮತ್ತು ಮಗುವಿನ ಬದುಕಿನ ಮೊದಲ ಪಾಠ. ಈ ಪವಿತ್ರ ಪ್ರಯಾಣವನ್ನ ನಾವು ಇವತ್ತು ಅರಿತಾ ಇದ್ದೀವಿ. ಯಾಕಂದ್ರೆ ಪ್ರತಿಯೊಂದು ಜೀವ ಅದರ ಮೊದಲ ಉಸಿರಿನ ಮುಂಚೆನೆ ಸಂಸ್ಕಾರದ ಸ್ಪರ್ಶಕ್ಕೆ ಅರ್ಹ. ಇಂದಿನ ಕಾಲದಲ್ಲಿ ತುಂಬಾ ಜನರು ತಮ್ಮ ಮಗುವಿನ ಭವಿಷ್ಯದ ಸುಂದರ ಕಲ್ಪನೆಯೊಂದಿಗೆ ಗರ್ಭಧಾರಣೆಗೆ ಮುಂದಾಗ್ತಾರೆ. ಮನಸ್ಸಿನಲ್ಲಿ ನೂರಾರು ಕನಸು. ನನ್ನ ಮಗು ಆರೋಗ್ಯವಾಗಿರ್ಬೇಕು, ಬುದ್ಧಿವಂತನಾಗಿರ್ಬೇಕು, ಸಂಸ್ಕಾರವಂತನಾಗಿರ್ಬೇಕು ಎನ್ನೋ ಆಸೆ. ಆದರೆ ಗರ್ಭಧಾರಣೆ ನಂತರ ಆ ಕನಸುಗಳ ಜೊತೆ ಹಲವಾರು ಸವಾಲುಗಳು ಬರುತ್ತೆ. ಬಹಳಷ್ಟು ತಾಯಂದ್ರು ಗರ್ಭಾವಸ್ಥೆಯಲ್ಲಿ ಮೂಡ್ ಸ್ವಿಂಗ್ಸ್ ಅಂತ ಕರೆಯೋ ಭಾವನಾತ್ಮಕ ಏರಿಳಿತಗಳನ್ನ ಅನುಭವಿಸ್ತಾರೆ. ಕೆಲ ಸಮಯಗಳಲ್ಲಿ ಆ ಮೂಡ್ ಸ್ವಿಂಗ್ಸ್ ಎಷ್ಟು ತೀವ್ರವಾಗುತ್ತೆ ಅಂದ್ರೆ ಅವರು ಬೇಸರದಿಂದ ನಾನು ಯಾಕಾದ್ರೂ ಗರ್ಭಿಣಿಯಾದ್ನೋ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿನೂ ಬಂದ್ಬಿಡತ್ತೆ. ಇದು ಅವರ ತಪ್ಪಲ್ಲ, ಇದು ದೇಹದಲ್ಲಿ ನಡೆಯೋ ಹಾರ್ಮೋನಲ್ ಬದಲಾವಣೆಗಳ ಪರಿಣಾಮವಾಗಿರುತ್ತೆ. ಗರ್ಭಧಾರಣೆ ಒಂದು ಭೌತಿಕ ಬದಲಾವಣೆ ಅಷ್ಟೇ ಅಲ್ಲ, ಅದು ಮಾನಸಿಕ, ಭಾವನಾತ್ಮಕ, ಆತ್ಮಿಕ ಬದಲಾವಣೆನೂ ಹೌದು. ಹಾರ್ಮೋನ್ ಸಮತೋಲನದಲ್ಲಿ ಇಲ್ಲದಾಗ ಮನಸ್ಸಿನ ಸ್ಥಿರತೆ ಕುಸಿಯತ್ತೆ. ಚಿಕ್ಕ ವಿಷಯಕ್ಕೂ ಕೋಪ, ಬೇಸರ, ಆತಂಕ, ಅಳುವಂತಹ ಭಾವನೆಗಳು ಬರುತ್ತೆ. ಇದನ್ನೇ ನಾವು ಮೂಡ್ ಸ್ವಿಂಗ್ಸ್ ಅಂತ ಕರಿತೀವಿ. ಇಲ್ಲಿ ಮುಖ್ಯ ವಿಷಯ ಏನಂದ್ರೆ, ಈ ಮೂಡ್ ಸ್ವಿಂಗ್ಸ್ ಅನ್ನ ನಿಯಂತ್ರಿಸೋಕೆ ಗರ್ಭಿಣಿಯಾಗಿದ್ದಾಗ ಮಾತ್ರ ಪ್ರಯತ್ನ ಮಾಡಿದ್ರೆ ಸಾಕಾಗಲ್ಲ. ನಿಜವಾದ ಸಿದ್ಧತೆ ಗರ್ಭ ಪೂರ್ವದಲ್ಲೇ ಆರಂಭವಾಗಬೇಕು. ಗರ್ಭಧಾರಣೆ ಮುಂಚೆನೆ ತಂದೆ ತಾಯಿ ತಮ್ಮ ಮಾನಸಿಕ ಶುದ್ಧೀಕರಣವನ್ನ ಮಾಡ್ಕೊಂಡ್ರೆ ಅವರು ಭಾವನಾತ್ಮಕವಾಗಿ ಸ್ಥಿರವಾಗಿರ್ತಾರೆ. ಅನಗತ್ಯವಾದ ಆತಂಕ ಕಡಿಮೆಯಾಗತ್ತೆ. ಒಳಗೆ ಸಂತೋಷ ಮತ್ತು ಶಾಂತಿ ಬೆಳೆಸ್ಕೊಳ್ಳೋಕ್ಕಾಗತ್ತೆ. ಅದೇ ರೀತಿ ಆಹಾರದ ಶುದ್ಧೀಕರಣ ಕೂಡ ಅತ್ಯಂತ ಮುಖ್ಯ. ಶುದ್ಧ, ಪೌಷ್ಟಿಕ, ಪ್ರಾಣಶಕ್ತಿಯುತ ಆಹಾರ ದೇಹದ ಹಾರ್ಮೋನ್ ಅನ್ನ ಸಮತೋಲನಗೊಳಿಸುತ್ತೆ. ಹಾರ್ಮೋನ್ ಸಮತೋಲನದಲ್ಲಿದ್ದಾಗ ಗರ್ಭಾವಸ್ಥೆಯ ಅವಧಿಯಲ್ಲಿ ಭಾವನಾತ್ಮಕ ಏರಿಳಿತ ತುಂಬಾ ಕಡಿಮೆಯಾಗತ್ತೆ. ಅಂದ್ರೆ ಮನಸ್ಸನ್ನ ಶಾಂತವಾಗಿರಿಸುತ್ತೆ. ಆಗ ತಾಯಿ ಖುಷಿಯಾಗಿರ್ತಾರೆ, ಮಗು ಕೂಡ ಆ ಶಾಂತ ಶಕ್ತಿಯಲ್ಲೇ ಬೆಳೆಯುತ್ತೆ. ಹೀಗಾಗಿ ಗರ್ಭಪೂರ್ವ ಸಂಸ್ಕಾರ ಎನ್ನುವುದು ಮಗುವಿನ ಆರೋಗ್ಯಕ್ಕಷ್ಟೇ ಅಲ್ಲ, ತಂದೆ ತಾಯಿಯ ಮನಸ್ಸು, ದೇಹದ ಸಮತೋಲನಕ್ಕೂ ಕೂಡ ಅತಿ ಅವಶ್ಯಕ. ಇದು ಗರ್ಭಾವಸ್ಥೆಯನ್ನ ಒಂದು ಕಷ್ಟಕರ ಹಂತದಿಂದ ಒಂದು ಆನಂದಮಯ ಹಂತಕ್ಕೆ ಪವಿತ್ರ ಯಾತ್ರೆಯಾಗಿ ಪರಿವರ್ತಿಸುತ್ತೆ. ಯಾಕೆ ಗರ್ಭಕ್ಕೆ ಮುಂಚೆನೆ ಸಂಸ್ಕಾರವನ್ನ ಆರಂಭಿಸ್ಬೇಕು ಅಂತ ಪ್ರಶ್ನೆ ಹುಡ್ತಾ ಇದೆಯಾ? ಸಂಸ್ಕಾರ ಅಂದ್ರೆ ನಮ್ಮೊಳಗಿನ ಶಕ್ತಿಯ ಶುದ್ಧೀಕರಣ, ಚೈತನ್ಯದ ಶುದ್ಧೀಕರಣ.
ಆದರೆ ಗರ್ಭ ಸಂಸ್ಕಾರ ಅಂತಂದ್ರೆ ಬರಲಿರೋ ಜೀವಕ್ಕೆ ಆತ್ಮಶುದ್ಧಿ, ಅಂದ್ರೆ ಅದು ಹುಟ್ಟುವ ಮೊದಲೇ ಗರ್ಭದಲ್ಲಿ ಬೀಜ ರೂಪದಲ್ಲಿ ಇರುವಾಗಲೇ ಪ್ರಾರಂಭವಾಗೋ ಪವಿತ್ರವಾದ ಪ್ರಕ್ರಿಯೆ. ಬಹಳಷ್ಟು ಜನರು ಗರ್ಭಧಾರಣೆಯ ದಿನದಿಂದಲೇ ಗರ್ಭ ಸಂಸ್ಕಾರ ಆರಂಭವಾಗುತ್ತೆ ಅಂತ ಭ್ರಮಿಸ್ತಾರೆ. ಆದ್ರೆ ನಿಜವಾದ ಗರ್ಭ ಸಂಸ್ಕಾರ ತಾಯಿ ಮತ್ತು ತಂದೆ ಇಬ್ಬರ ಸಂಕಲ್ಪದಿಂದ ಆರಂಭವಾಗುತ್ತೆ. ವೇದಗಳಲ್ಲಿ ಹೇಳಿರುವಂತೆ ಶುದ್ಧ ಸಂಕಲ್ಪದಿಂದನೇ ಶುದ್ಧ ಗರ್ಭ ಉದ್ಭವಿಸುತ್ತೆ. ಅಂದ್ರೆ ಮೊದಲು ಮನಸ್ಸು, ದೇಹ, ಜೀವನ ಶುದ್ಧವಾದಾಗ್ಲೇ ಗರ್ಭವು ಶುದ್ಧವಾಗುತ್ತೆ. ಈ ಶುದ್ಧ ಸಂಕಲ್ಪವನ್ನ ಬೆಳೆಸ್ಕೊಳ್ಳೋಕೆ ಮೊದಲ 6 ತಿಂಗಳು ಅತ್ಯಂತ ಮುಖ್ಯವಾಗಿರುತ್ತೆ. ಈ 6 ತಿಂಗಳನ್ನ ಗರ್ಭಪೂರ್ವ ತಯಾರಿಯ ಸುವರ್ಣ ಕಾಲ ಅಂತ ಹೇಳ್ಬೋದು. ಈ ಅವಧಿಯಲ್ಲೇ ತಾಯಿಯ ದೇಹ ಶುದ್ಧವಾಗಿರ್ಬೇಕು, ಅಂದರೆ ಅನಗತ್ಯ ವಿಷ ಪದಾರ್ಥಗಳು ದೇಹದಿಂದ ಹೊರ ಹೋಗ್ಬೇಕು, ಅಂಗಾಂಗಗಳು ಆರೋಗ್ಯಕರವಾಗಿರ್ಬೇಕು, ರಕ್ತ ಶುದ್ಧಿ, ಜೀರ್ಣಕ್ರಿಯೆ, ಹಾರ್ಮೋನಲ್ ಸಮತೋಲನ ಇವೆಲ್ಲವೂ ಒಳ್ಳೆ ಸ್ಥಿತಿಯಲ್ಲಿರ್ಬೇಕು. ಮನಸ್ಸು ತಾಜಾವಾಗಿರ್ಬೇಕು. ಕೋಪ, ಆತಂಕ, ಭಯ, ಒತ್ತಡ ಇದನ್ನೆಲ್ಲ ಹೊರಹಾಕಿ ಮನಸ್ಸು ಹಗುರಾಗಿ ಶಾಂತವಾಗಿರ್ಬೇಕು. ಮನಸ್ಸು ತಾಜಾವಾಗಿರ್ಬೇಕು. ಕೋಪ, ಆತಂಕ, ಭಯ, ಒತ್ತಡ ಇವೆಲ್ಲ ಹೊರಹಾಕಿ ಮನಸ್ಸು ಹಗುರಾಗಿ ಶಾಂತವಾಗಿರ್ಬೇಕು. ಆಹಾರ ಸಂಸ್ಕೃತವಾಗಿರ್ಬೇಕು. ಶುದ್ಧ, ಸಾತ್ವಿಕ, ಪೌಷ್ಟಿಕ ಆಹಾರ ಅದು ದೇಹಕ್ಕೂ ಮನಸ್ಸಿಗೂ ಶಕ್ತಿಯನ್ನ ನೀಡುತ್ತೆ. ಸಂಭಾಷಣೆಯ ಶಬ್ದ ರತ್ನಗಳಾಗಿರ್ಬೇಕು. ಯಾಕಂದ್ರೆ ಮಾತುಗಳ ಶಕ್ತಿ ನಮ್ಮ ಮನಸ್ಸಿನಲ್ಲಿ ಬೀಜವನ್ನ ಬಿತ್ತುತ್ತೆ. ಸೌಮ್ಯ, ಪ್ರೇರಣಾದಾಯಕ, ಶುಭ ಶಬ್ದಗಳನ್ನೇ ಹೆಚ್ಚು ಮಾತಾಡ್ಬೇಕು. ಆಲೋಚನೆಗಳು ದೇವತಾಮಯವಾಗಿರ್ಬೇಕು. ಅಂದ್ರೆ ಸದ್ಗುಣ, ಭಕ್ತಿ, ಕರುಣೆ, ದಯೆ, ಸಂತೋಷ ಇವುಗಳನ್ನ ಪ್ರತಿನಿತ್ಯ ಮನಸ್ಸಿನಲ್ಲಿ ಬೆಳೆಸ್ಕೋಬೇಕು. ಯಾಕೆ ಈ 6 ತಿಂಗಳು ತುಂಬಾ ಮುಖ್ಯ ಅಂತಂದ್ರೆ ಈ ಸಮಯದಲ್ಲೇ ತಾಯಿಯ ಒಳಗಿನ ಚೈತನ್ಯ, ಭಾವನೆ, ದೇಹದ ಸ್ಥಿತಿ ಇವೆಲ್ಲವೂ ಒಂದಾಗಿ ಗರ್ಭಧಾರಣೆಯ ಧಾತುವಾಗಿ ತಯಾರಾಗತ್ತೆ. ಇದು ವೈದ್ಯಕೀಯ ದೃಷ್ಟಿಯಿಂದಲೂ ಕೂಡ ಸತ್ಯವಾಗಿದೆ. ಮಾಡರ್ನ್ ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ. ಈ ಅವಧಿಯಲ್ಲೇ ಓವಂ ತಯಾರಾಗತ್ತೆ, ಹಾರ್ಮೋನ್ ಸಮತೋಲನಗೊಳ್ಳುತ್ತೆ, ಗರ್ಭಧಾರಣೆಗೆ ಬೇಕಾಗಿರೋ ಶಕ್ತಿಯ ಮೂಲ ಸಿದ್ಧಗೊಳ್ಳುತ್ತೆ. ವೇದಗಳ ದೃಷ್ಟಿಯಲ್ಲಿ ಈ 6 ತಿಂಗಳು ಸಂಸ್ಕೃತ ಜೀವನದ ಬೇಸಾಯ ಸಮಯ. ಒಬ್ಬ ರೈತನಿಗೆ ಬೀಜ, ಭೂಮಿ, ನೀರು ಮೂರೂ ಶುದ್ಧವಾಗಿದ್ದಾಗ ಮಾತ್ರ ಬೆಳೆ ಚೆನ್ನಾಗಿರತ್ತೆ. ಹಾಗೇನೆ ತಾಯಿಯ ದೇಹ ಅಂದ್ರೆ ಭೂಮಿ, ತಾಯಿಯ ಮನಸ್ಸು ಅಂದ್ರೆ ನೀರು, ಮತ್ತು ಸಂಕಲ್ಪವೇ ಬೀಜವಾಗಿರತ್ತೆ. ಈ ಮೂರು ಶುದ್ಧವಾಗಿದ್ರೆ ಮಾತ್ರ ಹುಟ್ಟೋ ಜೀವ ಶ್ರೇಷ್ಠವಾಗಿರತ್ತೆ. ಅದಕ್ಕೋಸ್ಕರನೇ ಗರ್ಭಪೂರ್ವ ಸಂಸ್ಕಾರ ಅಂದ್ರೆ ಗರ್ಭದಿಂದಲೇ ಆರಂಭವಾಗೋ ಪ್ರಯಾಣ ಅಲ್ಲ, ಅದು ಗರ್ಭಕ್ಕಾಗಿ ಮಾಡೋ ಜೀವನ ಸಿದ್ಧತೆಯಾಗಿದೆ. ತಾಯಿಯ ಪ್ರಾರ್ಥನೆ, ತಂದೆಯ ಜವಾಬ್ದಾರಿ, ಮನೆಯಲ್ಲಿನ ಶಾಂತಿ ಇವೆಲ್ಲವೂ ಸೇರಿ ಬರಲಿರೋ ಮಗುಗೆ ಅತ್ಯುತ್ತಮ ಸ್ವಾಗತವನ್ನ ನೀಡುತ್ತೆ. ಈ ರೀತಿ ಸಿದ್ಧತೆ ಮಾಡ್ಕೊಂಡಾಗ್ಲೇ ಹುಟ್ಟೋ ಮಗು ಕೇವಲ ಆರೋಗ್ಯವಂತವಲ್ಲ, ಅದು ನವಯುಗದ ಬೆಳಕನ್ನ ಹೊತ್ತ ಆತ್ಮಶಕ್ತಿಯ ತಾರಕವಾಗಿ ಬೆಳೆದು ಬರುತ್ತೆ. ಗರ್ಭಕ್ಕೆ ಮುಂಚಿನ ಮೊದಲ 6 ತಿಂಗಳು ಕೇವಲ ವೈದ್ಯಕೀಯ ದೃಷ್ಟಿಯಿಂದ ಅಲ್ಲ, ಆಧ್ಯಾತ್ಮಿಕ, ಮಾನಸಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದಲೂ ತುಂಬಾ ಮುಖ್ಯ. ಮೊದಲು ಶುದ್ಧೀಕರಣವಾಗಬೇಕು. ದೇಹ, ಮನಸ್ಸು, ಪ್ರಾಣ, ಬುದ್ಧಿ, ಸಂಬಂಧಗಳು ಎಲ್ಲವೂ ವಿಷಮುಕ್ತ, ಭಾರಮುಕ್ತ, ಅಶಾಂತಿ ಮುಕ್ತವಾಗಬೇಕು. ಶುದ್ಧ ದೇಹ ಮಾತ್ರವಲ್ಲ, ಶುದ್ಧ ಹೃದಯ ಮತ್ತು ಶುದ್ಧ ಮನಸ್ಸು ಕೂಡ ಅತಿ ಮುಖ್ಯ. ಯಾಕಂದ್ರೆ ಈ ಸಮಯದಲ್ಲಿ ತಂದೆ ತಾಯಿಯೊಳಗಿನ ಸ್ಥಿತಿ, ಭಾವನೆ, ಚಿಂತನೆಗಳು ಗರ್ಭದ ಗುಣಮಟ್ಟವನ್ನ ನೇರವಾಗಿ ತೀರ್ಮಾನಿಸುತ್ತೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಇದನ್ನ ಆತ್ಮ ಆಕರ್ಷಣೆ ಕಾಲ ಅಂತ ಹೇಳ್ತಾರೆ. ಬರಲಿರೋ ಆತ್ಮ ಯಾವ ಗರ್ಭದಲ್ಲಿ ಹುಟ್ಟಬೇಕು ಎನ್ನೋದನ್ನ ತೀರ್ಮಾನಿಸುವಾಗ ಅದು ಆ ಮನೆಯ ಶಾಂತಿ, ದಂಪತಿಗಳ ಪ್ರೀತಿ, ಧರ್ಮ ಪ್ರಜ್ಞೆ, ಪ್ರಾರ್ಥನೆಯ ಶುದ್ಧತೆ ಇವುಗಳನ್ನ ನೋಡುತ್ತೆ. ಹಾಗಾಗಿನೇ ಈ 6 ತಿಂಗಳಲ್ಲಿ ನಾವು ಮನಸ್ಸನ್ನ ಸದಾ ಸಂತೋಷ, ಶಾಂತಿ, ಪ್ರೀತಿಯಿಂದ ತುಂಬಿಸ್ಬೇಕು.
ಸಂಸ್ಕೃತಿಯ ದೃಷ್ಟಿಯಿಂದ ವೇದಗಳಲ್ಲಿ ಗರ್ಭಪೂರ್ವ ತಯಾರಿ ಮಹತ್ವವನ್ನ ತುಂಬಾ ಪ್ರಾಮುಖ್ಯತೆಯಿಂದ ನೋಡ್ಲಾಗ್ತಿತ್ತು. ಗರ್ಭಧಾನ ಸಂಸ್ಕಾರ ಅಂದ್ರೆ ಮನಸ್ಸಿನ ಶುದ್ಧತೆಯಿಂದ ಗರ್ಭವನ್ನ ಗ್ರಹವನ್ನಾಗಿ ಮಾಡೋ ಸಂಕಲ್ಪ. ಪುಂಸವನ ಸಂಸ್ಕಾರ ಆತ್ಮವನ್ನ ಆಹ್ವಾನಿಸಿ ಅದರ ಸುಖಕ್ಕಾಗಿ ತಾಯಿಯನ್ನ ಸಿದ್ಧಗೊಳಿಸೋ ಸಂಸ್ಕಾರ. ಸೀಮಂತ ಸಂಸ್ಕಾರ ತಾಯಿಯ ಮನಸ್ಸು ಮತ್ತು ಭಾವನೆಗಳು ಗರ್ಭದ ಮೇಲೆ ಬೀರೋ ಪ್ರಭಾವವನ್ನ ಉತ್ತಮಗೊಳಿಸೋ ವಿಧಾನವಾಗಿದೆ. ವೈಜ್ಞಾನಿಕ ದೃಷ್ಟಿಯಿಂದ ದಂಪತಿಗಳ ನಡುವಿನ ಸಂಬಂಧ ಭಾವನಾತ್ಮಕ ಭದ್ರತೆ, ಪ್ರೀತಿ, ಗೌರವ ಇವೆಲ್ಲವೂ ಹಾರ್ಮೋನ್ ಅನ್ನು ಸಮತೋಲನದಲ್ಲಿ ಕಾಪಾಡತ್ತೆ. ಇದು ಕನ್ಸೆಪ್ಷನ್ ಸಮಯದಲ್ಲಿ ಮಗುವಿನ ದೇಹ, ಮೆದುಳು, ಭಾವನೆಗಳ ಬೆಳವಣಿಗೆ ಮೇಲೆ ನೇರ ಪ್ರಭಾವವನ್ನ ಬೀರುತ್ತೆ. ಎಪಿಜೆನೆಟಿಕ್ಸ್ ಅಧ್ಯಯನ ಏನಂದ್ರೆ ಗರ್ಭಕಾಲ ಮಾತ್ರ ಅಲ್ಲ, ಕನ್ಸೆಪ್ಷನ್ ಗಿಂತ ಮುಂಚೆನೆ ತಂದೆ ತಾಯಿಯ ಸ್ಥಿತಿ ಮಗುವಿನ ಜೀವನದ ದಿಕ್ಕನ್ನ ನಿರ್ಧರಿಸುತ್ತೆ. ಆದ್ರಿಂದ ಗರ್ಭಪೂರ್ವ ತಯಾರಿ ಅಂದ್ರೆ ಕೇವಲ ದೇಹದ ಸಿದ್ಧತೆ ಅಲ್ಲ, ಇದು ಆತ್ಮವನ್ನ ಆಹ್ವಾನಿಸೋ ಪವಿತ್ರವಾದ ಆಹ್ವಾನ ಪತ್ರಿಕೆಯಾಗಿದೆ. ಈ ಆಹ್ವಾನ ಪತ್ರಿಕೆಯಲ್ಲಿ ಪ್ರೀತಿ, ಶಾಂತಿ, ಶುದ್ಧತೆ, ಸಂಕಲ್ಪ ಇವೆಲ್ಲ ಸ್ಪಷ್ಟವಾಗಿ ಬರೆದಿರ್ಬೇಕು. ಹಾಗಾದಾಗ್ಲೇ ಗರ್ಭದಲ್ಲಿ ಬೆಳೆಯೋ ಜೀವ ನಿಜವಾದ ಅರ್ಥದಲ್ಲಿ ಸಂಪೂರ್ಣ ಆರೋಗ್ಯ, ಸಂತೋಷ ಮತ್ತು ಸಂಸ್ಕಾರಗಳ ಬೆಳಕನ್ನ ಹೊತ್ತು ಬರುತ್ತೆ. ಗರ್ಭಕ್ಕೆ ಮುಂಚಿನ ಮೊದಲ 6 ತಿಂಗಳ ಸಂಸ್ಕಾರ ಅಂತಂದ್ರೆ ಬರಲಿರೋ ಜೀವಕ್ಕೆ ಹಾಸು ಹೊಕ್ಕೋ ನೆಲವನ್ನ ಸಿದ್ಧಗೊಳಿಸೋ ಕಾಲ. ಇಲ್ಲಿ ದೇಹದ ಶುದ್ಧೀಕರಣದಿಂದ ಹಿಡಿದು ಮನಸ್ಸಿನ ಶಾಂತಿ, ಪ್ರೀತಿಯ ಸಂಕಲ್ಪದಿಂದ ಹಿಡಿದು ಆತ್ಮ ಆಹ್ವಾನ ಎಲ್ಲವೂ ಒಂದೇ ಮುತ್ತಿನ ಹಾರವಾಗಿ ಜೋಡಿಸಲ್ಪಡತ್ತೆ. ಶುದ್ಧಿ ಚಟುವಟಿಕೆ ಅಂದ್ರೆ ಆಹಾರ, ಮನಸ್ಸು, ಮನೆಯ ವಾತಾವರಣವನ್ನ ಪವಿತ್ರಗೊಳಿಸೋದು. ಸಂಯಮ ಮತ್ತು ಧ್ಯಾನ ಏನ್ ಮಾಡುತ್ತೆ, ದಂಪತಿಗಳ ಮನಸ್ಸು, ಮಾತು, ನಡೆ ಮೂರು ಒಂದೇ ತಾಳದಲ್ಲಿ ಸಾಗುವಂತೆ ಮಾಡುತ್ತೆ. ಸಂಕಲ್ಪ ಸಂತಾನಕ್ಕಾಗಿ ಪ್ರೀತಿ ಮತ್ತು ಜವಾಬ್ದಾರಿಯಿಂದ ಮಾಡಿದ ದೃಢ ನಿರ್ಧಾರವಾಗುತ್ತೆ. ಆತ್ಮ ಆಹ್ವಾನ ಅಂದ್ರೆ ಬರಲಿರೋ ಆತ್ಮಕ್ಕೆ ಪ್ರಾರ್ಥನೆ, ಜಪ, ಪೂಜೆಯ ಮೂಲಕ ಆಹ್ವಾನವನ್ನ ನೀಡೋದಾಗಿರತ್ತೆ. ಶ್ರವಣ, ಮನನ, ಭಾವನೆ, ವೇದ ಮಾತ್ರಕ ಕಥೆಗಳು, ಧಾರ್ಮಿಕ ಚಟುವಟಿಕೆಗಳಿಂದ ಮನಸ್ಸಿಗೆ ಪೋಷಣೆಯನ್ನ ನೀಡುತ್ತೆ. ಗರ್ಭಸ್ಥಾಪನೆಗೆ ಸಿದ್ಧತೆ ಅಂದ್ರೆ ಸಮಯ, ವಾತಾವರಣ, ದೇಹ, ಮನಸ್ಸು ಎಲ್ಲವೂ ಒಂದೇ ತಯಾರಿಯಲ್ಲಿ ಇರೋದು. ಇವತ್ತು ನಾವು ಕೇವಲ ಈ ದಾರಿಯನ್ನ ತೋರಿಸ್ತೀವಿ. ಗರ್ಭಪೂರ್ವ ಸಂಸ್ಕಾರ ತರಗತಿಯಲ್ಲಿ ಪ್ರತಿ ಹೆಜ್ಜೆಯ ಹಿಂದೆ ಇರೋ ಅರ್ಥ, ಅದರ ಗಂಭೀರತೆ, ಅದರ ಮೌಲ್ಯ ಎಲ್ಲವನ್ನು ಒಂದೊಂದಾಗಿ ತೆರೆದು ನೋಡ್ತೀವಿ. ಜೀವದ ಬೀಜದ ಸಂಸ್ಕಾರ ಬೀಜದಿಂದಲೇ ಆರಂಭವಾಗುವ ಗುಣಮಟ್ಟವಾಗಿರತ್ತೆ. ಒಂದು ಮರದ ಹಣ್ಣು ಸಿಹಿಯಾಗಬೇಕು ಅಂತಂದ್ರೆ ಮೊದಲು ಅದರ ಬೀಜವೇ ಆರೋಗ್ಯಕರವಾಗಿರ್ಬೇಕು. ಬೀಜದಲ್ಲಿ ಇರೋ ಶಕ್ತಿ, ಪೋಷಕಾಂಶ ಮತ್ತು ಜೀವಸತ್ವಗಳೇ ಮರಕ್ಕೆ ರೂಪ, ಬಲ ಮತ್ತು ಸಿಹಿತನವನ್ನ ಕೊಡುತ್ತೆ. ಬೀಜ ದುರ್ಬಲವಾಗಿದ್ದಾಗ ಎಷ್ಟೇ ಉತ್ತಮವಾದ ಮಣ್ಣು, ನೀರು, ಗಾಳಿ ಇದ್ರೂ ಕೂಡ ಅದು ಸಂಪೂರ್ಣವಾಗಿ ಅರಳಿ ಫಲ ಕೊಡೋಕೆ ಸಾಧ್ಯವಾಗಲ್ಲ. ಹಾಗೇನೆ ಹೊಸ ಜೀವ ಅಂದ್ರೆ ನಮ್ಮ ಮಗು. ಅದರ ದೇಹ, ಮನಸ್ಸು, ಬುದ್ಧಿ, ಭಾವನೆಗಳು, ಸ್ವಭಾವ ಇವೆಲ್ಲವೂ ತಾಯಿ ಮತ್ತು ತಂದೆಯ ದೇಹ, ಮನಸ್ಸಿನ ಗುಣಮಟ್ಟದಿಂದಲೇ ರೂಪುಗೊಳ್ಳುತ್ತೆ. ಅಂದ್ರೆ ಮಗುವಿನ ಆರೋಗ್ಯ ಮತ್ತು ಗುಣ ಗರ್ಭಧಾರಣೆಯ ದಿನದಿಂದ ಮಾತ್ರ ಶುರುವಾಗಲ್ಲ. ಅದು ತಂದೆ ತಾಯಿಯ ಜೀವನ ಶೈಲಿ, ಭಾವನೆ, ಆಹಾರ ಮತ್ತು ಮನಸ್ಥಿತಿ ಇವುಗಳಿಂದನೇ ಮುಂಚೆನೆ ಪ್ರಾರಂಭವಾಗತ್ತೆ. ತಂದೆ ತಾಯಿಯ ದೇಹದಲ್ಲಿ ವಿಷಕಾರಕ ಅಂಶಗಳು ಕಡಿಮೆ ಇದ್ದಾಗ, ಶುದ್ಧ ಆಹಾರ, ಸರಿಯಾದ ನಿದ್ರೆ, ವ್ಯಾಯಾಮ ಇದ್ದಾಗ ಅದು ಬೀಜವನ್ನ ಬಲಪಡಿಸುತ್ತೆ. ಮನಸ್ಸಿನಲ್ಲಿ ಶುದ್ಧತೆ ಇದ್ದಿರ್ಬೇಕು. ಒತ್ತಡ, ಕೋಪ, ಆತಂಕ ಇವು ಕಡಿಮೆ ಇದ್ದಾಗ ಸಂತೋಷ ಮತ್ತು ಶಾಂತಿಯ ಅಲೆಗಳು ಬೀಜದಲ್ಲೇ ಪ್ರತಿಫಲಿಸೋಕೆ ಆರಂಭಿಸುತ್ತೆ. ಭಾವನೆ ಪಾವಿತ್ರ್ಯತೆಯಿಂದ ಕೂಡಿರ್ಬೇಕು. ಪರಸ್ಪರ ಪ್ರೀತಿ, ಗೌರವ, ಕಾಳಜಿ ಇವು ಬೀಜವನ್ನ ಒಳ್ಳೆಯ ಪರಿಸರದಲ್ಲಿ ಬೆಳೆಸುತ್ತೆ. ವೇದಗಳಲ್ಲಿ ಒಂದು ಮಾತಿದೆ, ಯಾವ ಬೀಜ ಅದೇ ಗಿಡ.
ಯಾವ ಗಿಡ ಅದೇ ಹಣ್ಣು. ನಾವು ಬೀಜವನ್ನ ಪವಿತ್ರಗೊಳಿಸ್ತಾ ಹೋದಷ್ಟು ಹುಟ್ಟುವ ಜೀವದಲ್ಲಿ ಆರೋಗ್ಯ, ಬುದ್ಧಿ, ಸಂಸ್ಕಾರ ಮತ್ತು ದೀರ್ಘಾಯುಷ್ಯ ಬೆಳೆಯುತ್ತೆ. ಆದ್ರಿಂದ ಗರ್ಭಕ್ಕೆ ಮುಂಚೆನೆ ತಂದೆ ತಾಯಿ ತಮ್ಮ ದೇಹ, ಮನಸ್ಸು, ಚಿಂತನೆ, ಭಾವನೆಗಳ ಶುದ್ಧೀಕರಣ ಮಾಡೋದು ಕೇವಲ ತಯಾರಿಯಲ್ಲ, ಅದು ಹೊಸ ಜೀವನದ ಮೊದಲ ಉಡುಗೊರೆಯಾಗಿರತ್ತೆ. ಹೂವು ಅರಳೋಕ್ಕೂ ಮೊದಲು ತಯಾರಿ. ಅಂದ್ರೆ ಒಂದು ಹೂವು ಚೆನ್ನಾಗಿ ಅರಳಬೇಕು ಅಂತಂದ್ರೆ ಅದರ ಗಿಡಕ್ಕೆ ಸರಿಯಾದ ಸಮಯದಲ್ಲಿ ನೀರ್ ಹಾಕ್ಬೇಕು, ಪೋಷಕಾಂಶನ ಕೊಡಬೇಕು, ಬೆಳಕು, ಗಾಳಿ ಎಲ್ಲವೂ ಕೂಡ ಚೆನ್ನಾಗಿ ಸಿಗಬೇಕು. ನೀರು ಮಾತ್ರ ಇದ್ರೂ ಸಾಕಾಗಲ್ಲ, ಪೋಷಕಾಂಶ ಇಲ್ಲದೆ ಇದ್ರೆ ಹೂವು ಬಣ್ಣವನ್ನ ಕಳ್ಕೊಂಡ್ ಬಿಡತ್ತೆ. ಬೆಳಕಿದ್ರೂ ಗಾಳಿ ಇಲ್ಲದೆ ಇದ್ದಾಗ ಗಿಡ ದುರ್ಬಲವಾಗ್ಬಿಡತ್ತೆ. ಅಂದ್ರೆ ಹೂವಿನ ಸೌಂದರ್ಯ ಅದರ ಹಿಂದಿರೋ ತಯಾರಿಯಲ್ಲಿದೆ. ಅದೇ ರೀತಿಯಲ್ಲಿ ಹೊಸ ಜೀವ ಗರ್ಭಕ್ಕೆ ಬರೋಕ್ಕೂ ಮೊದಲು ತಂದೆ ಮತ್ತು ತಾಯಿಯ ಶರೀರ, ಮನಸ್ಸು, ಭಾವನೆ, ಆತ್ಮ ಇವೆಲ್ಲವೂ ಸರಿಯಾದ ಪೋಷಣೆ ಮತ್ತು ಸಮತೋಲನದಲ್ಲಿ ಇರಬೇಕು. ಇದು ಕೇವಲ ಶಾರೀರಿಕ ತಯಾರಿಯ ವಿಷಯ ಅಲ್ಲ, ಒಂದು ಸಂಪೂರ್ಣ ಜೀವನದ ಸಮನ್ವಯವಾಗಿದೆ. ಪೌಷ್ಟಿಕ ಆಹಾರ, ಸ್ವಚ್ಛ ನೀರು, ಸರಿಯಾದ ನಿದ್ರೆ, ನಿಯಮಿತ ವ್ಯಾಯಾಮ ಇವು ದೇಹವನ್ನ ಶಕ್ತಿಯುತ ಮತ್ತು ಆರೋಗ್ಯಯುತವಾಗಿರಿಸುತ್ತೆ. ಒತ್ತಡವನ್ನ ಕಡಿಮೆ ಮಾಡಿಕೊಂಡು ಸಂತೋಷ ಮತ್ತು ಶಾಂತಿಯ ವಾತಾವರಣದಲ್ಲಿ ಇರೋದು ಭಾವನೆಗಳನ್ನ ಸ್ಥಿರಗೊಳಿಸುತ್ತೆ. ಒಳ್ಳೆಯ ಪುಸ್ತಕಗಳು, ಪ್ರೇರಣಾದಾಯಕ ಮಾತು, ದಯೆಯ ಚಟುವಟಿಕೆ ಇವು ಚಿಂತನೆಗೆ ಒಳ್ಳೆಯ ದಿಕ್ಕನ್ನ ನೀಡುತ್ತೆ. ಧ್ಯಾನ, ಪ್ರಾರ್ಥನೆ, ಮಂತ್ರ ಜಪ, ಸೇವಾಭಾವ ಇವು ಜೀವಶಕ್ತಿಯನ್ನ ಉನ್ನತಗೊಳಿಸುತ್ತೆ, ಆತ್ಮವನ್ನ ಬೆಳಗ್ಸತ್ತೆ. ಈ ಪೂರ್ವ ತಯಾರಿಯ ಪ್ರಕ್ರಿಯೆಗೆ ವೇದಗಳಲ್ಲಿ ಗರ್ಭಪೂರ್ವ ಸಂಸ್ಕಾರ ಅಂತ ಹೆಸರು. ಇದು ಒಂದು ರೀತಿಯಲ್ಲಿ ಹೊಸ ಜೀವವನ್ನ ಸ್ವಾಗತಿಸೋಕೆ ಮನೆಯನ್ನ ಶುದ್ಧಗೊಳಿಸುವ ಒಂದು ಕಾರ್ಯಕ್ರಮವಾಗಿದೆ. ಮನೆಗೆ ಒಬ್ಬ ವಿಶೇಷ ಅತಿಥಿ ಯಾರಾದ್ರೂ ಬರ್ತಾರೆ ಅಂತ ಗೊತ್ತಾದ್ರೆ ನಾವು ಮನೆಯ ಪ್ರತಿಯೊಂದು ಮೂಲೆಯನ್ನು ಕೂಡ ಎಷ್ಟು ಕ್ಲೀನ್ ಮಾಡ್ತೀವಿ, ಎಷ್ಟು ಅಲಂಕರಿಸ್ತೀವಿ. ಹುಟ್ಟುವ ಜೀವ ಮನೆಗೆ ಅತಿಥಿ ಅಲ್ಲ, ಅದು ನಮ್ಮ ಕುಟುಂಬದ ಭಾಗವಾಗಿರೋದ್ರಿಂದ ತಯಾರಿ ಇನ್ನೂ ಗಂಭೀರವಾಗಿರ್ಬೇಕು, ಇನ್ನೂ ಪವಿತ್ರವಾಗಿರ್ಬೇಕು, ಇನ್ನೂ ಸಂತೋಷದಾಯಕವಾಗಿರ್ಬೇಕು. ವೇದಗಳು ಹೀಗೆ ಹೇಳುತ್ತೆ, ಶುದ್ಧ ಮನಸ್ಸು, ಶುದ್ಧ ದೇಹ, ಶುದ್ಧ ಸಂಕಲ್ಪ ಇವೆಲ್ಲ ಸೇರಿ ಶುದ್ಧ ಗರ್ಭಕ್ಕೆ ದಾರಿ ಮಾಡಿಕೊಡುತ್ತೆ. ಗರ್ಭಪೂರ್ವ ಸಂಸ್ಕಾರದ ತಾತ್ಪರ್ಯ ಏನಂತಂದ್ರೆ, ಗರ್ಭಪೂರ್ವ ಸಂಸ್ಕಾರ ಎನ್ನೋದು ಕೇವಲ ಒಂದು ಸಂಪ್ರದಾಯದ ಆಚರಣೆ ಅಥವಾ ಹಬ್ಬ ಅಲ್ಲ, ಇದು ತಾಯಿ ಮತ್ತು ತಂದೆ ಇಬ್ರು ಸೇರಿ ಮಾಡ್ಬೇಕಾಗಿರೋ ಸಮಗ್ರ ತಯಾರಿಯಾಗಿದೆ. ಹೊಸ ಜೀವವನ್ನ ಸ್ವಾಗತಿಸೋಕೆ ಶರೀರ, ಮನಸ್ಸು, ಭಾವನೆ ಮತ್ತು ಆತ್ಮ ಎಲ್ಲವನ್ನ ತಯಾರಿಸೋ ಒಂದು ಪವಿತ್ರ ಪ್ರಕ್ರಿಯೆಯಾಗಿದೆ. ಹಾಗಿದ್ರೆ ನಮ್ಮ ಆರೋಗ್ಯದ ತಯಾರಿ ಹೇಗಿರ್ಬೇಕು? ಒಂದು ಗಿಡಕ್ಕೆ ಹೂ ಬಿಡೋಕೆ ಅದರ ಬೇರು ಬಲವಾಗಿರ್ಬೇಕು. ಅದೇ ರೀತಿ ತಂದೆ ತಾಯಿಯ ದೇಹ ಆರೋಗ್ಯವಾಗಿದ್ದಾಗ ಮಾತ್ರ ಗರ್ಭದಲ್ಲಿನ ಜೀವ ಕೂಡ ಆರೋಗ್ಯದಿಂದ ಬೆಳೆಯುತ್ತೆ. ದೇಹದ ಶುದ್ಧೀಕರಣ ಹೇಗಿರ್ಬೇಕಂದ್ರೆ, ನಮ್ಮ ದೇಹವನ್ನ ಹಾನಿಕಾರಕ ಪದಾರ್ಥಗಳಿಂದ ದೂರ ಮಾಡಬೇಕು. ಅಂದ್ರೆ ಜಂಕ್ ಫುಡ್, ಮದ್ಯ, ಧೂಮಪಾನ ಇತ್ಯಾದಿಗಳಿಂದ ನಮ್ಮ ಶಕ್ತಿಯನ್ನ ವರ್ಧಿಸ್ಕೊಳ್ಬೇಕು. ಸರಿಯಾದ ಆಹಾರ, ವ್ಯಾಯಾಮ, ಯೋಗಾಭ್ಯಾಸ ಇವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲ, ಹಣ್ಣು, ತರಕಾರಿ, ಸೊಪ್ಪು, ನೈಸರ್ಗಿಕ ಔಷಧಿ ಪದ್ಧತಿ ಇವೆಲ್ಲವೂ ಕೂಡ ಸೇರುತ್ತೆ ಅದರಲ್ಲಿ. ನಮ್ಮ ಮಾನಸಿಕ ತಯಾರಿ ಹೇಗಿರ್ಬೇಕಂದ್ರೆ, ಮನಸ್ಸು ಅಶಾಂತವಾಗಿದ್ದಾಗ ದೇಹಕ್ಕೂ ಅದರ ಪರಿಣಾಮ ಬೀರುತ್ತೆ ಅಲ್ವಾ. ಗರ್ಭಕಾಲದಲ್ಲಿ ಹಾರ್ಮೋನ್ಸ್ ಬದಲಾವಣೆ ಕಾರಣದಿಂದ ಭಾವನೆಗಳಲ್ಲಿ ಎಷ್ಟೊಂದು ಏರುಪೇರುಗಳು ಸಹಜ. ಆದ್ರೆ ಗರ್ಭಕ್ಕೂ ಮುಂಚೆನೆ ಮನಸ್ಸನ್ನ ಸಮತೋಲನದಲ್ಲಿ ಇಟ್ಕೊಬಿಟ್ರೆ ಆ ಏರಿಳಿತ ಆಗೋದು ಕಡಿಮೆಯಾಗತ್ತೆ. ಒಳ್ಳೆ ಚಟುವಟಿಕೆ, ಹವ್ಯಾಸ ಇವು ಒತ್ತಡವನ್ನ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಧ್ಯಾನ, ಪ್ರಾಣಾಯಾಮ ಇವು ಸಂತೋಷದ ಭಾವನೆಯನ್ನ ಹೆಚ್ಚಿಸುತ್ತೆ. ತಂದೆ ತಾಯಿಯ ನಡುವೆ ಇರುವ ಭಾವನಾತ್ಮಕ ಸಂಬಂಧವೇ ಮಗುವಿನ ಮೊದಲ ಪಾಠ ಪುಸ್ತಕವಾಗಿರುತ್ತೆ. ಪರಸ್ಪರ ಒಬ್ರನ್ನೊಬ್ರು ಗೌರವಿಸ್ಬೇಕು.
ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಪರಸ್ಪರರ ಮೌಲ್ಯವನ್ನ ಅರ್ಥಕೊಳ್ಬೇಕು. ಪ್ರೀತಿ ಮತ್ತು ವಿಶ್ವಾಸದಿಂದ ಇರಬೇಕು. ಇದು ಮಗುಗೆ ಭದ್ರತೆ ಮತ್ತು ಸಂತೋಷಕ್ಕೆ ಆಧಾರವಾಗಿರುತ್ತೆ. ಆಧ್ಯಾತ್ಮಿಕ ತಯಾರಿ ಹೇಗಿರ್ಬೇಕಂದ್ರೆ, ನಮ್ ಆತ್ಮಶಕ್ತಿ ಬೆಳೆದೇ ಇದ್ರೆ ಜೀವನದಲ್ಲಿ ಸಮತೋಲನ ಇರೋಕೆ ಸಾಧ್ಯ ಇಲ್ಲ. ಗರ್ಭಪೂರ್ವದಲ್ಲಿ ಆಧ್ಯಾತ್ಮಿಕ ಅಭ್ಯಾಸಗಳು ಮನಸ್ಸನ್ನ ಶುದ್ಧಗೊಳಿಸುತ್ತೆ. ಧ್ಯಾನ ಮಾಡೋದ್ರಿಂದ ಒಳಗಿನ ಶಾಂತಿ ಮತ್ತು ಜಪ ಮತ್ತು ಪಠಣದಿಂದ ಚಿಂತನೆಯ ಶುದ್ಧೀಕರಣವಾಗುತ್ತೆ. ಪ್ರೇರಣಾದಾಯಕ ಕಥೆಗಳ ಶ್ರವಣದಿಂದ ಒಳ್ಳೆಯ ಬೀಜಗಳನ್ನ ಮನಸ್ಸಿನಲ್ಲಿ ಬಿತ್ತೋಕೆ ಸಾಧ್ಯ. ಗರ್ಭಪೂರ್ವ ಸಂಸ್ಕಾರ ಎನ್ನುವುದು ಹೊಸ ಜೀವಕ್ಕೆ ನೀನು ಬರೋ ಜಾಗ ಸಿದ್ಧವಾಗಿದೆ ಎನ್ನೋ ಹೃದಯ ಸ್ಪರ್ಶಿ ಆಹ್ವಾನವನ್ನ ನೀಡೋದಾಗಿದೆ. ಇದು ಕೇವಲ ಗರ್ಭದ ತಯಾರಿಯಲ್ಲ, ಸಂಪೂರ್ಣ ಕುಟುಂಬದ ಮನಸ್ಸು, ದೇಹ ಮತ್ತು ಆತ್ಮದ ಶುದ್ಧೀಕರಣವಾಗಿದೆ. ಭಾರತೀಯ ಜ್ಞಾನ ಪರಂಪರೆಯಲ್ಲಿ ವೇದ, ಉಪನಿಷತ್ತು, ಆಯುರ್ವೇದ ಇವೆಲ್ಲವೂ ಎಲ್ಲೆಡೆ ಗರ್ಭಪೂರ್ವ ಸಂಸ್ಕಾರದ ಮಹತ್ವವನ್ನ ತುಂಬಾ ಸ್ಪಷ್ಟವಾಗಿ ವಿವರಿಸುತ್ತೆ. ಇದು ಕೇವಲ ಒಂದು ಆಚರಣೆ ಅಥವಾ ಪದ್ಧತಿಯಲ್ಲ, ಇದು ಹೊಸ ಜೀವಕ್ಕೆ ಶ್ರೇಷ್ಠ ಆಧಾರವನ್ನ ಕಲ್ಪಿಸೋ ಪ್ರಕ್ರಿಯೆ ಅಂತ ಹೇಳುತ್ತೆ. ಸಂಸ್ಕಾರ ಅಂದ್ರೇನು? ಸಂಸ್ಕಾರ ಅಂದ್ರೆ ಅಸಂಪೂರ್ಣವಿರೋದನ್ನ ಶ್ರೇಷ್ಠಗೊಳಿಸೋದು, ಶುದ್ಧಗೊಳಿಸೋದು, ಉತ್ತಮಗೊಳಿಸೋದು ಅಲ್ವಾ? ಮಣ್ಣಿನಲ್ಲಿ ಇರೋ ಕಲ್ಲು, ಮಣ್ಣು, ಒಣ ಎಲೆಗಳನ್ನ ನಾವು ತೆಗೆದು ಹಾಕೋ ಹಾಗೇನೆ ಮನಸ್ಸು ಮತ್ತು ದೇಹದಲ್ಲಿರೋ ಅಶುದ್ಧಿಯನ್ನ ದೂರ ಮಾಡಿ ಅದನ್ನು ಹೊಸ ಜೀವಕ್ಕೆ ತಕ್ಕಂತಾಗಿಸೋ ಪ್ರಕ್ರಿಯೆನೇ ಸಂಸ್ಕಾರ. ತಾಯಿ ಮಾತ್ರ ಅಲ್ಲ, ತಂದೆಯೂ ತುಂಬಾ ಮುಖ್ಯ. ಪ್ರಾಚೀನ ಶಾಸ್ತ್ರಗಳು ಹೇಳುವಂತೆ ಗರ್ಭಪೂರ್ವ ಸಂಸ್ಕಾರವನ್ನ ಕೇವಲ ತಾಯಿ ಮಾತ್ರ ಅಲ್ಲ, ತಂದೆಯೂ ಅನುಸರಿಸಬೇಕು. ಯಾಕಂದ್ರೆ ಬೀಜದ ಗುಣ ತಂದೆಯ ಆರೋಗ್ಯ, ಚಿಂತನೆ, ಜೀವನ ಶೈಲಿಯಾಗಿದ್ರೆ ಕ್ಷೇತ್ರದ ಗುಣ ತಾಯಿಯ ದೇಹ, ಮನಸ್ಸು, ಭಾವನೆ ಆಗಿರುತ್ತೆ. ಇವೆರಡೂ ಸೇರಿ ಹೊಸ ಜೀವದ ರೂಪಣೆಯನ್ನ ನಿರ್ಧರಿಸುತ್ತೆ. ಒಳ್ಳೆಯ ಬೀಜವಿದ್ರೂ ಭೂಮಿ ಫಲವತ್ತಾಗಿಲ್ದಿದ್ರೆ ಬೆಳೆ ಬೆಳೆಯೋಕೆ ಸಾಧ್ಯ ಇಲ್ಲ. ಅದೇ ರೀತಿ ಭೂಮಿ ಫಲವತ್ತಾಗಿದ್ದು ಬೀಜ ದುರ್ಬಲವಾಗಿದ್ರೆ ಬೆಳೆ ಬೆಳೆಯೋಕೆ ಸಾಧ್ಯ ಇಲ್ಲ. ವೇದಗಳ ದೃಷ್ಟಿಯಲ್ಲಿ ಶುದ್ಧ ಸಂಕಲ್ಪದಿಂದಲೇ ಶುದ್ಧ ಗರ್ಭ ಉದ್ಭವಿಸುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಮನಸ್ಸು, ದೇಹ, ಆತ್ಮ ಇವೆಲ್ಲವೂ ಶುದ್ಧವಾಗಿದ್ದಾಗ ಮಾತ್ರ ಜೀವಶಕ್ತಿ ತನ್ನ ಪೂರ್ಣ ಸಾಮರ್ಥ್ಯದಲ್ಲಿ ವ್ಯಕ್ತವಾಗುತ್ತೆ. ಆಯುರ್ವೇದದ ದೃಷ್ಟಿಯಲ್ಲಿ ಗರ್ಭ ಸಂಸ್ಕಾರ ಎನ್ನುವುದು ಒಂದು ವೈದ್ಯಕೀಯ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆ ಅಂತ ಹೇಳಲಾಗಿದೆ. ಅದರ ಪ್ರಕಾರ ತಂದೆಯ ಶುಕ್ರಧಾತು ಮತ್ತು ತಾಯಿಯ ರಜೋಧಾತು ಎರಡೂ ಕೂಡ ಶುದ್ಧವಾಗಿರ್ಬೇಕು. ದಂಪತಿಗಳ ಆಹಾರ, ನಡವಳಿಕೆ, ಆಲೋಚನೆ, ಭಾವನೆ ಇವೆಲ್ಲವೂ ಗರ್ಭದ ಗುಣಮಟ್ಟಕ್ಕೆ ನೇರವಾಗಿ ಸಂಬಂಧಿಸಿದೆ. ಪ್ರಾಚೀನ ಪರಂಪರೆ ಹೇಳೋದೇನೆಂದ್ರೆ, ಗರ್ಭಪೂರ್ವ ಸಂಸ್ಕಾರ ಎನ್ನುವುದು ತಂದೆ ತಾಯಿ ಇಬ್ರು ಕೈ ಜೋಡಿಸಿ ಮಾಡೋ ಜೀವದ ಪೂರ್ವ ತಯಾರಿಯಾಗಿದೆ. ಇದು ಕೇವಲ ಮಗುವನ್ನ ಪಡೆಯೋ ಉದ್ದೇಶ ಅಲ್ಲ, ಶ್ರೇಷ್ಠ, ಆರೋಗ್ಯವಂತ ಮತ್ತು ಸಂತೋಷಮಯ ಜೀವವನ್ನ ಹುಟ್ಟಿಸೋ ಉದ್ದೇಶ ಆಗಿದೆ. ಇಂದಿನ ಜೀವನದಲ್ಲಿ ಗರ್ಭಪೂರ್ವ ಸಂಸ್ಕಾರ ತುಂಬಾ ಅಗತ್ಯವಾಗಿದೆ. ಈ ಕಾಲದಲ್ಲಿ ನಮ್ಮ ಜೀವನ ಅನ್ನೋದು ಒಂದು ನಿರಂತರ ಓಟ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗೋವರೆಗೂ ನಾವು ಕೆಲಸ, ಜವಾಬ್ದಾರಿ, ಮೊಬೈಲ್, ಟ್ರಾಫಿಕ್ ಒತ್ತಡ ಇವೆಲ್ಲವುಗಳ ನಡುವೆ ಬದುಕ್ತಿದೀವಿ. ಇದರಿಂದ ದೇಹಕ್ಕೂ ಮನಸ್ಸಿಗೂ ಭಾವನೆಗಳಿಗೂ ಸಮತೋಲನ ಕಳ್ಕೊಬಿಟ್ಟಿದೀವಿ. ಇವತ್ತು ನಾವು ಸಾಮಾನ್ಯವಾಗಿ ಎದುರಿಸ್ತಾ ಇರೋ ಸಮಸ್ಯೆ ಅಂದ್ರೆ ಅಶುದ್ಧವಾದ ಆಹಾರ ಪದ್ಧತಿ, ಫಾಸ್ಟ್ ಫುಡ್, ಪ್ರಿಸರ್ವೇಟಿವ್ ಫುಡ್, ಕೃತಕ ರುಚಿ ಇವೆಲ್ಲವೂ ದೇಹದ ಶಕ್ತಿ ಮತ್ತು ಜೀವಕಣಗಳ ಗುಣಮಟ್ಟವನ್ನ ಹಾಳು ಮಾಡ್ತಾ ಇದೆ. ಎರಡನೇದಾಗಿ ಒತ್ತಡದ ಜೀವನ ಶೈಲಿ, ನಿರಂತರ ಕೆಲಸದ ಒತ್ತಡ, ಹಣಕಾಸಿನ ಚಿಂತೆ, ಭವಿಷ್ಯದ ಭಯ, ಹಾರ್ಮೋನ್ ಸಮತೋಲನವನ್ನ ಕೆಡಿಸ್ತಾ ಇದೆ. ಇನ್ನು ಮೂರನೇದಾಗಿ ಅನಿಯಮಿತವಾದ ನಿದ್ರೆ, ರಾತ್ರಿ ಹೊತ್ತು ತಡವಾಗಿ ಮಲಗೋದು, ಕಡಿಮೆ ನಿದ್ದೆ ಮಾಡೋದು, ಬೆಳಗ್ಗೆ ಲೇಟ್ ಆಗಿ ಏಳೋದು. ಇದು ದೇಹದ ನೈಸರ್ಗಿಕ ಪುನರುತ್ಪತ್ತಿ ಪ್ರಕ್ರಿಯೆಯನ್ನೇ ತಡೆದ್ಬಿಡತ್ತೆ. ನಾಲ್ಕನೇದಾಗಿ ಭಾವನಾತ್ಮಕ ಅಸ್ಥಿರತೆ, ಜಗಳ, ಅಸಹನೆ,
ಕೋಪ, ಅಶಾಂತಿ ಇವು ದಂಪತಿಗಳ ನಡುವಿನ ಪ್ರೀತಿ ಸಮತೋಲನವನ್ನ ದುರ್ಬಲಗೊಳಿಸುತ್ತೆ. ಇದರ ಪರಿಣಾಮ ಸಂತಾನದಲ್ಲಿ ಕಾಣುತ್ತೆ. ವೈಜ್ಞಾನಿಕ ಅಧ್ಯಯನಗಳು ತೋರಿಸಿರೋ ಪ್ರಕಾರ ಗರ್ಭಧಾರಣೆ ಸಮಯದಲ್ಲಿ ಅಥವಾ ಗರ್ಭಧಾರಣೆಗೂ ಮುಂಚೆ ತಂದೆ ತಾಯಿಯ ಆರೋಗ್ಯ ಮತ್ತು ಮನೋಭಾವ ನೇರವಾಗಿ ಮಗುವಿನ ಮೇಲೆ ಪರಿಣಾಮವನ್ನ ಬೀರುತ್ತೆ. ದೈಹಿಕ ಸಮಸ್ಯೆಗಳು ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ, ದೌರ್ಬಲ್ಯವನ್ನ ಉಂಟು ಮಾಡುತ್ತೆ. ಮಾನಸಿಕ ಸಮಸ್ಯೆಗಳು ಅತಿಯಾದ ಭಯ, ಕೋಪ, ಆತಂಕವನ್ನ ಕೊಡುತ್ತೆ. ಬೌದ್ಧಿಕ ಅಡ್ಡಿಗಳು ಧ್ಯಾನದ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತೆ, ಕಲಿಕೆಯಲ್ಲಿ ಕಷ್ಟವನ್ನ ಉಂಟು ಮಾಡುತ್ತೆ. ಇದೆಲ್ಲದಕ್ಕೂ ಗರ್ಭಪೂರ್ವ ಸಂಸ್ಕಾರ ಒಂದು ಪರಿಹಾರ ಮಾರ್ಗ ಆಗಿದೆ. ಗರ್ಭಪೂರ್ವ ಸಂಸ್ಕಾರ ಈ ಅಸ್ಥಿರತೆಯನ್ನ ಸರಿಪಡಿಸೋಕೆ ರೂಪುಗೊಂಡಿರೋ ಒಂದು ಪ್ರಾಚೀನವಾದ ಜ್ಞಾನ ಆಗಿದೆ. ಇದು ದೇಹ, ಮನಸ್ಸು, ಭಾವನೆ, ಚಿಂತನೆ ಇವೆಲ್ಲವನ್ನು ಸಮತೋಲನಗೊಳಿಸಿ ಹೊಸ ಜೀವಕ್ಕೆ ಆಧಾರವನ್ನ ಒದಗಿಸಿಕೊಡುತ್ತೆ. ಹಾಗಿದ್ರೆ ಇದು ಇವತ್ತಿನ ಕಾಲಕ್ಕೆ ಯಾಕೆ ಇಷ್ಟೊಂದು ಅಗತ್ಯ? ಯಾಕಂದ್ರೆ ನಾವು ತಿನ್ನೋ ಆಹಾರ ಸ್ವಾಭಾವಿಕವಾಗಿಲ್ಲ, ಆದ್ರಿಂದ ಶುದ್ಧೀಕರಣ ಬೇಕೇ ಬೇಕು. ನಾವು ಅನುಭವಿಸೋ ಒತ್ತಡ ಹೆಚ್ಚಾಗ್ತಾ ಇದೆ, ಆದ್ರಿಂದ ಮನಸ್ಸು ಶುದ್ಧವಾಗಬೇಕು ಮತ್ತು ಶಾಂತಿ ಬೇಕಾಗಿದೆ. ನಮ್ಮ ನಿದ್ರೆ, ವ್ಯಾಯಾಮ, ಜೀವನ ಕ್ರಮ ಎಲ್ಲವೂ ಅಸ್ತವ್ಯಸ್ತವಾಗಿದೆ. ಒಂದು ಸಲ ಹಿಂದೆ ತಿರುಗಿ ನೋಡಿದಾಗ ನಮ್ಮ ಅಪ್ಪ ಅಮ್ಮಂದ್ರ ಕಾಲದಲ್ಲಿ ಅವರು ಯಾವ ಸಮಯಕ್ಕೆ ಮಲಗ್ತಿದ್ರು, ಎಷ್ಟು ಬೇಗ ಮಲಗ್ತಿದ್ರು, ಎಷ್ಟು ಬೇಗ ಏಳ್ತಾ ಇದ್ರು. ಆದ್ರೆ ಇವತ್ತು ನಮಗೆ ರಾತ್ರಿ ಆಗೋದೇ ಬೆಳಗಿನ ಜಾವದಲ್ಲಾಗತ್ತೆ, ಬೆಳಗಾಗೋದು ಮಧ್ಯಾಹ್ನವಾಗ್ಬಿಡತ್ತೆ. ಎಷ್ಟು ಅಸ್ತವ್ಯಸ್ತವಾದ ಜೀವನ ಕ್ರಮವನ್ನ ಆಧುನಿಕತೆಯ ಹೆಸರಲ್ಲಿ ಅಳವಡಿಸ್ಕೊಂಡ್ ಬಿಟ್ಟಿದೀವಿ ಅಲ್ವಾ? ಆದ್ರಿಂದನೇ ಈ ಅಸ್ತವ್ಯಸ್ತವಾಗಿರೋ ಜೀವನ ಕ್ರಮಕ್ಕೆ ದೇಹ ಮನಸ್ಸಿನ ಸಮನ್ವಯ ಅಗತ್ಯವಾಗಿರೋದ್ರಿಂದ ಇಂದಿನ ಈ ಗಡಿಬಿಡಿ ಜೀವನಕ್ಕೆ ಗರ್ಭಪೂರ್ವ ಸಂಸ್ಕಾರ ಮಕ್ಕಳ ಭವಿಷ್ಯವನ್ನ ಉತ್ತಮಗೊಳಿಸಿ ಉತ್ತಮವಾದ ಬೀಜವನ್ನ ಬಿತ್ತೋಕೆ ಅತಿ ಅಗತ್ಯವಾಗಿದೆ. ಶಿಶುವಿನ ಜೀವ ವೈಶಿಷ್ಟ್ಯ ರೂಪುಗೊಳ್ಳೋ ನೆಲೆಯ ಸಿದ್ಧತೆ ತಾಯಿಯಾಗಿರತ್ತೆ. ಮಗು ಗರ್ಭದಲ್ಲಿ ಬೆಳೆಯೋಕೆ ಆರಂಭವಾಗೋ ಕ್ಷಣವೇ ತಂದೆ ತಾಯಿಯ ಜೀವ ಕಣಗಳಿಂದ ಆಗಿರತ್ತೆ. ವೇದಗಳಲ್ಲಿ ಹೇಳಿರೋ ಪ್ರಕಾರ ಯಥಾ ಬೀಜಂ ತಥಾ ಫಲಂ. ಬೀಜ ಹೇಗಿದೆಯೋ ಫಲವೂ ಹಾಗೆ ಬರುತ್ತೆ. ಹಾಗಾದ್ರೆ ಜೀವಕಣಗಳು ಶ್ರೇಷ್ಠವಾಗೋಕೆ ತಂದೆ ತಾಯಿಯ ದೇಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರ್ಬೇಕು. ದೇಹದ ಪಿತ್ತ, ಕಫ, ವಾತ ಸಮತೋಲನದಲ್ಲಿರ್ಬೇಕು. ಆಯುರ್ವೇದ ಹೇಳೋದೇನಂದ್ರೆ ಗರ್ಭಧಾರಣೆಗೂ ಮೊದಲೇ ದೇಹವನ್ನ 3 ಹಂತಗಳಲ್ಲಿ ತಯಾರಿಸ್ಬೇಕು. ಮೊದಲನೇದು ಡಿಟಾಕ್ಸ್ ಅಂದ್ರೆ ಶೋಧನ, ದೇಹದ ಅಶುದ್ಧಿಗಳನ್ನ ಹೊರಹಾಕೋದು. ಎರಡನೇದು ಪೋಷಣ, ನರಿಶ್ಮೆಂಟ್, ಪೋಷಕಾಂಶಗಳನ್ನ ತುಂಬಿಸೋದು. ಮೂರನೇದಾಗಿ ಬಲವರ್ಧನ, ಸ್ಟ್ರೆಂಥನಿಂಗ್, ದೇಹ ಮತ್ತು ಮನಸ್ಸನ್ನ ಬಲಪಡಿಸೋದು. ಉದಾಹರಣೆಗೆ ಒಬ್ಬ ರೈತ ಬಿತ್ತನೆಗೂ ಮೊದಲು ಹೊಲವನ್ನ ಉಳುಮೆ ಮಾಡ್ತಾನೆ, ಗೊಬ್ಬರ ಹಾಕ್ತಾನೆ, ಹುಲ್ಲು ತೆಗೆದು ನೆಲವನ್ನ ತಯಾರಿಸ್ತಾನೆ. ನೆಲ ಸಿದ್ಧವಾದಾಗ ಮಾತ್ರ ಬೀಜ ಸರಿಯಾಗಿ ಮೊಳಕೆ ಒಡೆದು ಆರೋಗ್ಯಕರ ಬೆಳೆ ಕೊಡುತ್ತೆ. ಅದೇ ರೀತಿ ಗರ್ಭಪೂರ್ವ ಸಂಸ್ಕಾರ ಅಂದ್ರೆ ತಂದೆ ತಾಯಿಯ ದೇಹ ಮತ್ತು ಮನಸ್ಸನ್ನ ಹೊಸ ಜೀವಕ್ಕಾಗಿ ಸಿದ್ಧಪಡಿಸೋ ಪವಿತ್ರ ಪ್ರಕ್ರಿಯೆಯಾಗಿದೆ. ಇದು ಮಗುವಿಗೆ ಆರೋಗ್ಯ, ಬುದ್ಧಿ, ಶಾಂತಿ ಮತ್ತು ಶ್ರೇಷ್ಠ ಗುಣಗಳ ಬೀಜವನ್ನ ಬಿತ್ತುತ್ತೆ. ಹಾರ್ಮೋನ್ ಸಮತೋಲನ ಹೊಸ ಜೀವದ ಸ್ವರ ಮೇಳವಾಗಿರತ್ತೆ. ಗರ್ಭಧಾರಣೆ ಅಂದ್ರೆ ಕೇವಲ ದೇಹದ ಪ್ರಕ್ರಿಯೆ ಅಲ್ಲ, ಅದು ಹಾರ್ಮೋನ್ಸ್ಗಳ ನಿಖರವಾದ ನೃತ್ಯವಾಗಿರತ್ತೆ. ತಪ್ಪು ಹೆಜ್ಜೆ ಇಟ್ರೆ ನೃತ್ಯ ಕಳೆದೋಗ್ಬಿಡತ್ತೆ. ಹಾಗೇನೆ ಹಾರ್ಮೋನಲ್ ಸಮತೋಲನ ತಪ್ಪಿತು ಅಂದ್ರೆ ಗರ್ಭಧಾರಣೆಯ ಲಯವೇ ಕಳೆದು ಹೋಗ್ಬಿಡತ್ತೆ. ಒತ್ತಡ ಮನಸ್ಸಿನಲ್ಲಿ ಹೆಚ್ಚಾದಾಗ ದೇಹದ ಒತ್ತಡದ ಹಾರ್ಮೋನ್ಗಳು ಹೆಚ್ಚಾಗಿ ಜನನ ಸಂಬಂಧಿತ ಹಾರ್ಮೋನ್ಗಳ ಕಾರ್ಯಕ್ಕೆ ಅಡ್ಡಿಯನ್ನ ಮಾಡುತ್ತೆ. ಅಹಿತಕರವಾದ ಆಹಾರ ಹಾರ್ಮೋನ್ಗಳ ಉತ್ಪಾದನೆ ಮತ್ತು ಬಿಡುಗಡೆಗೆ ಹಾನಿಯನ್ನ ಮಾಡುತ್ತೆ. ಅನಿಯಮಿತವಾದ ನಿದ್ರೆ ದೇಹದ ಹಾರ್ಮೋನಲ್ ಪ್ರಕ್ರಿಯೆಯನ್ನ ಗೊಂದಲಗೊಳಿಸುತ್ತೆ. ಗರ್ಭಪೂರ್ವ ಸಂಸ್ಕಾರದಲ್ಲಿ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಮತ್ತು ಸಾತ್ವಿಕ ಆಹಾರಗಳನ್ನ ಸೇರಿಸೋದ್ರಿಂದ ದೇಹದ ಎಂಡೋಕ್ರೈನ್ ವ್ಯವಸ್ಥೆ ಸಮತೋಲನದಲ್ಲಿರುತ್ತೆ. ಮಾಸಿಕ ಚಕ್ರ ನಿಯಮಿತವಾಗುತ್ತೆ. ಅಂಡೋತ್ಸರ್ಗ ಸರಿಯಾಗಿ ನಡೆಯುತ್ತೆ.
ಗರ್ಭಧಾರಣೆ ಸ್ವಾಭಾವಿಕವಾಗಿ ಅಡೆತಡೆಗಳಿಲ್ಲದೆ ಸಂಭವಿಸೋಕೆ ಸಾಧ್ಯವಾಗುತ್ತೆ. ವಂಶ ಪಾರಂಪರ್ಯದ ಕೀಲಿ ನಮ್ಮ ಕೈಯಲ್ಲೇ ಇದೆ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಕೋಶದಲ್ಲೂ ಜೀನ್ಸ್ ಎನ್ನೋ ಜೀವನದ ಬ್ಲೂ ಪ್ರಿಂಟ್ ಇರುತ್ತೆ. ಇದು ನಮ್ಮ ಪೋಷಕರಿಂದ ನಮಗೆ ಬಂದಿರೋ ವಂಶ ಪಾರಂಪರ್ಯದ ಗುಣಗಳ ಭಂಡಾರವಾಗಿರುತ್ತೆ. ಈ ಜೀನ್ಸ್ ಗಳಲ್ಲಿ ಕೆಲವು ಉತ್ತಮವಾಗಿರೋ ದೈಹಿಕ ಶಕ್ತಿ, ಬುದ್ಧಿಮತ್ತೆ, ಸೃಜನಶೀಲತೆಯನ್ನ ನೀಡುತ್ತೆ. ಮತ್ತೆ ಕೆಲವು ಡಯಾಬಿಟಿಸ್, ಹೃದ್ರೋಗ, ರಕ್ತದೊತ್ತಡ ಹೀಗೆ ಆರೋಗ್ಯ ಸವಾಲುಗಳ ಬೀಜಗಳನ್ನ ಹೊತ್ತಿರುತ್ತೆ. ಈ ಸಮಸ್ಯೆಯ ಬೀಜ ನಮ್ಮೊಳಗಿದ್ರೂ ಅದು ಯಾವ ಮಟ್ಟಿಗೆ ಬೆಳಿಬೇಕು ಎನ್ನುವುದನ್ನ ನಮ್ಮ ಜೀವನ ಶೈಲಿ ನಿರ್ಧರಿಸುತ್ತೆ. ಇದನ್ನೇ ವಿಜ್ಞಾನದಲ್ಲಿ ಜೀನ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಅಂದ್ರೆ ಜೀನ್ಸ್ ಇದ್ರೂ ಕೂಡ ಅವು ಸಕ್ರಿಯವಾಗ್ಬೇಕಾ ನಿಷ್ಕ್ರಿಯವಾಗ್ಬೇಕಾ ಎನ್ನೋದಕ್ಕೆ ನಮ್ಮ ಆಹಾರ, ವ್ಯಾಯಾಮ, ಮನೋಭಾವ, ನಿದ್ರೆ, ಶಾಂತಿ ಇವೇ ಕಾರಣವಾಗುತ್ತೆ. ಉದಾಹರಣೆಗೆ, ಕುಟುಂಬದಲ್ಲಿ ಯಾರಿಗೋ ಡಯಾಬಿಟಿಸ್ ಇತಿಹಾಸ ಇದೆ ಅಂದ್ರೆ ಜಂಕ್ ಫುಡ್, ಅಕ್ರಮವಾದ ನಿದ್ರೆ, ಒತ್ತಡ ಇವು ಆ ಜೀನ್ ಅನ್ನು ಸಕ್ರಿಯ ಮಾಡಬಹುದು. ಆದ್ರೆ ಪೌಷ್ಟಿಕ ಆಹಾರ, ನಿಯಮಿತವಾದ ವ್ಯಾಯಾಮ, ಧ್ಯಾನ, ಸಂತೋಷದ ಮನೋಭಾವ ಇವು ಅದನ್ನ ನಿಷ್ಕ್ರಿಯ ಸ್ಥಿತಿಯಲ್ಲಿ ಇಡಬಹುದು. ಹೀಗಾಗಿನೇ ಗರ್ಭಪೂರ್ವ ಸಂಸ್ಕಾರದಲ್ಲಿ ತಂದೆ ತಾಯಿ ತಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಂಡಾಗ ಮಾತ್ರ ಮಗುವಿಗೆ ಆ ವಂಶ ಪಾರಂಪರ್ಯ ಸಮಸ್ಯೆಗಳ ಪ್ರಭಾವ ಬಹಳ ಕಡಿಮೆ ಆಗಬಹುದು. ವೇದಗಳ ನುಡಿ ಇದೆ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಅಂದ್ರೆ ಶರೀರವೇ ನಮ್ಮ ಜೀವನ ಧರ್ಮದ ಮೊದಲ ಸಾಧನ. ಈ ಸಾಧನವನ್ನ ಶುದ್ಧ, ಶಕ್ತಿಯುತ, ಸಮತೋಲನದಲ್ಲಿ ಇಟ್ಟರೆ ಮಾತ್ರ ಅದರಿಂದ ಜನಿಸೋ ಹೊಸ ಜೀವ ಕೂಡ ಆರೋಗ್ಯ ಮತ್ತು ಆನಂದದ ದಾರಿಯಲ್ಲಿ ನಡೆಯೋಕೆ ತಯಾರಾಗುತ್ತೆ. ಮನೋಭಾವದ ಶಾಂತಿ ಮಗುವಿನ ಮನಸ್ಸಿನ ಮೊದಲ ಬೀಜವಾಗಿರುತ್ತೆ. ಗರ್ಭಧಾರಣೆ ಅಂದ್ರೆ ಕೇವಲ ದೇಹದಲ್ಲಿ ಹೊಸ ಜೀವ ಬೆಳೆಯೋ ಸಮಯ ಅಲ್ಲ, ಅದು ಮನಸ್ಸು ಮತ್ತು ಭಾವನೆಗಳ ಶಕ್ತಿ ಮಗುವಿನೊಳಗೆ ಹರಿಯೋ ಸಮಯವಾಗಿರುತ್ತೆ. ತಾಯಿಯ ಪ್ರತಿಯೊಂದು ಭಾವನೆ, ಸಂತೋಷ, ದುಃಖ, ಕೋಪ, ಶಾಂತಿ ಇವು ಗರ್ಭದಲ್ಲಿರೋ ಶಿಶುವಿನ ಬೆಳವಣಿಗೆ ಮತ್ತು ಮನೋವಿಕಾಸದ ಮೇಲೆ ನೇರವಾಗಿ ಪ್ರಭಾವವನ್ನ ಬೀರುತ್ತೆ. ಇದನ್ನೇ ಮಾಡರ್ನ್ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಗರ್ಭಿಣಿ ತಾಯಿ ಶಾಂತವಾಗಿದ್ದಾಗ ದೇಹದಲ್ಲಿ ಸೆರೆಟೋನಿನ್ ಮತ್ತು ಆಕ್ಸಿಟೋಸಿನ್ ಹಾರ್ಮೋನ್ಗಳು ಹೆಚ್ಚುತ್ತೆ. ಇದು ತಾಯಿಗೂ ಮಗುಗೂ ಸುರಕ್ಷತೆ, ಸಂತೋಷ ಮತ್ತು ನೆಮ್ಮದಿಯ ಭಾವವನ್ನ ನೀಡುತ್ತೆ. ಆದ್ರೆ ಒತ್ತಡದಲ್ಲಿದ್ದಾಗ ಕಾರ್ಟಿಸಾಲ್ ಹೆಚ್ಚಾಗಿ ಅದು ಮಗುವಿನ ನರಮಂಡಲದ ಬೆಳವಣಿಗೆಯಲ್ಲಿ ಅಸ್ಥಿರತೆಯನ್ನ ಉಂಟು ಮಾಡಬಹುದು. ಧ್ಯಾನ ಮನಸ್ಸಿಗೆ ನೆಮ್ಮದಿ, ಭಾವನೆಗೆ ಸ್ಥಿರತೆಯನ್ನ ನೀಡುತ್ತೆ. ಮಂತ್ರ ಪಠಣದ ಕಂಪನ ಶಕ್ತಿಯಿಂದ ಮನಸ್ಸು ಮತ್ತು ದೇಹ ಎರಡಕ್ಕೂ ಶಾಂತಿ ಸಿಗುತ್ತೆ. ನಾದೋಪಾಸನೆಯಿಂದ, ಮೃದುವಾದ ಸಂಗೀತ ಅಥವಾ ಭಜನೆಗಳಿಂದ ಭಾವನೆ ಶುದ್ಧೀಕರಣವಾಗುತ್ತೆ. ಸತ್ಸಂಗದಿಂದ ಸಕಾರಾತ್ಮಕ ಚಿಂತನೆಗಳ ಬೆಳವಣಿಗೆಯಾಗುತ್ತೆ. ಉದಾಹರಣೆಗೆ, ಶಾಂತವಾದ ಕೆರೆಯಲ್ಲಿ ಚಂದ್ರನ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದೇ ರೀತಿ ತಾಯಿಯ ಮನಸ್ಸು ಶಾಂತವಾಗಿದ್ರೆ ಮಗುವಿನ ಮನಸ್ಸಿನಲ್ಲಿ ಪ್ರೀತಿ, ಭರವಸೆ, ಧೈರ್ಯ ಎನ್ನೋ ಗುಣಗಳು ಸ್ಪಷ್ಟವಾಗಿ ಪ್ರತಿಫಲಿಸುತ್ತೆ. ಗರ್ಭಪೂರ್ವದಲ್ಲಿ ಮನಸ್ಸಿನ ಶಾಂತಿಯನ್ನ ಬೆಳೆಸೋದು ಮಗುಗೆ ಆತ್ಮವಿಶ್ವಾಸ, ಸಮತೋಲನ ಮತ್ತು ಸಕಾರಾತ್ಮಕ ಜೀವನದ ನೆಲೆ ನೀಡೋ ಅತ್ಯಂತ ಪ್ರಮುಖ ಹಂತ ಆಗಿದೆ. ಗರ್ಭಪೂರ್ವ ಸಂಸ್ಕಾರ ಅಂದ್ರೆ ಕೇವಲ ದೇಹದ ತಯಾರಿ ಅಲ್ಲ, ಅದು ಮನಸ್ಸಿನ ಮಣ್ಣಲ್ಲಿ ಮೌಲ್ಯಗಳ ಬೀಜ ಬಿತ್ತೋ ಸಮಯ ಆಗಿದೆ. ತಂದೆ ತಾಯಿಯ ಚಿಂತನೆ, ಮಾತು, ಕ್ರಿಯೆ ಎಲ್ಲವೂ ಗರ್ಭಕ್ಕೆ ಬರೋ ಮಗುವಿನ ಸೂಕ್ಷ್ಮ ಚೇತನದಲ್ಲಿ ಅಚ್ಚಳಿಯದ ಗುರುತನ್ನ ಮೂಡಿಸುತ್ತೆ. ಉದಾಹರಣೆಗೆ, ಯಾವುದೋ ಒಂದು ಬೆಳೆನ ಬೆಳಿಬೇಕಂದ್ರೆ ಕೇವಲ ಬೀಜ ಬಿತ್ತೋದೇ ಮುಖ್ಯವಾಗಲ್ಲ. ಬೀಜ ಬಿತ್ತೋಕ್ಕೂ ಮೊದಲು ಮಣ್ಣಿಗೆ ಸರಿಯಾದ ಗೊಬ್ಬರ ಹಾಕೋದು ಬೆಳೆಯ ಗುಣಮಟ್ಟವನ್ನ ನಿರ್ಧರಿಸುತ್ತೆ. ಅದೇ ರೀತಿ ಗರ್ಭಪೂರ್ವದಲ್ಲೇ ಮೌಲ್ಯಗಳ ಗೊಬ್ಬರವನ್ನ ಹಾಕಿದ್ರೆ ಆ ಸಂಸ್ಕಾರ ಮಗುವಿನೊಳಗೆ ಜೀವನ ಪರ್ಯಂತ ಉಳಿಯುತ್ತೆ. ಗರ್ಭಪೂರ್ವದಲ್ಲಿ ಆರಂಭವಾದ ಸಂಸ್ಕಾರ ಬೋಧನೆ ಮಗುವಿನ ವ್ಯಕ್ತಿತ್ವ, ನೈತಿಕತೆ, ಮೌಲ್ಯ ಪದ್ಧತಿ ಮತ್ತು ಜೀವನದ ದೃಷ್ಟಿಕೋನಕ್ಕೆ ಬಲವಾದ ನೆಲೆಯಾಗತ್ತೆ. ಗರ್ಭಪೂರ್ವ ಸಂಸ್ಕಾರ ಯಾವಾಗ ಆರಂಭಿಸ್ಬೇಕು ಅಂತಂದ್ರೆ,
ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ವಿಜ್ಞಾನ ಎರಡೂ ಹೇಳೋ ಸಂಗತಿ ಏನಂದ್ರೆ, ಹೊಸ ಜೀವದ ಸ್ವಾಗತಕ್ಕೆ ತಯಾರಿ ಬೇಗ ಪ್ರಾರಂಭಿಸಿದಷ್ಟು ಫಲ ಶ್ರೇಷ್ಠವಾಗಿರುತ್ತೆ ಅಂತ. ಕೆಲವರಿಗೆ ಪ್ರಶ್ನೆ ಮೂಡ್ತಾ ಇರ್ಬೋದು, ನಾನು ಈ ಗರ್ಭಪೂರ್ವ ತಯಾರಿಯನ್ನ ಮಾಡ್ಕೋಬೇಕು, ಈ ಗರ್ಭಪೂರ್ವ ತಯಾರಿಯನ್ನ ನಾನು ಎಷ್ಟು ದಿನಗಳ ಮೊದಲು ಮಾಡ್ಕೋಬೇಕು? ಇದಕ್ಕೆ ಶ್ರೇಷ್ಠವಾದ ಕಾಲ ಅಂದ್ರೆ 6 ತಿಂಗಳಿಂದ 1 ವರ್ಷ ಮೊದಲು ಆರಂಭಿಸಿದ್ರೆ ಒಳ್ಳೇದು. ಯಾಕಂದ್ರೆ ಇದು ತಾಯಿ ತಂದೆಯ ದೇಹ ಮನಸ್ಸು ಎರಡು ಸಂಪೂರ್ಣವಾಗಿ ಶುದ್ಧಗೊಳಿಸೋಕೆ, ಪೋಷಕಾಂಶಗಳಿಂದ ತುಂಬಿಸೋಕೆ, ಹಾರ್ಮೋನಿನ ಸಮತೋಲನವನ್ನ ಸ್ಥಾಪಿಸೋಕೆ ಸಾಕಷ್ಟು ಸಮಯವನ್ನ ನೀಡುತ್ತೆ. ಕನಿಷ್ಠ ಅಂದ್ರೂ 3 ತಿಂಗಳ ಮೊದಲು ಗರ್ಭ ತಯಾರಿಯನ್ನ ಆರಂಭಿಸಬೇಕು. ಗರ್ಭದಲ್ಲಿ ಹೊಸ ಜೀವ ಶುರುವಾಗೋಕ್ಕೂ ಮೊದಲು ಕನಿಷ್ಠ 90 ದಿನಗಳ ಕಾಲ ಆದಷ್ಟು ಶಾರೀರಿಕ ಮತ್ತು ಮಾನಸಿಕ ಶುದ್ಧೀಕರಣ ಮಾಡಿದ್ರೂ ಕೂಡ ಪ್ರಯೋಜನ ಖಂಡಿತ ದೊರೆಯುತ್ತೆ. ಸೈನ್ಸ್ ಪ್ರಕಾರ ಹೊಸ ಸ್ಪರ್ಮ್ ಮತ್ತು ಅಂಡಾಣು ಸಂಪೂರ್ಣವಾಗಿ ರೂಪುಗೊಳ್ಳೋಕೆ ಸರಿಸುಮಾರು 70 ರಿಂದ 90 ದಿನಗಳು ಬೇಕಾಗುತ್ತೆ. ಈ ಸಮಯದಲ್ಲಿ ಆಹಾರ, ನಿದ್ರೆ, ಒತ್ತಡ ನಿಯಂತ್ರಣ, ವ್ಯಾಯಾಮ ತುಂಬಾ ಚೆನ್ನಾಗಿ ಮಾಡ್ಕೊಂಡಾಗ ಜೀವಕಣಗಳ ಗುಣಮಟ್ಟ ನೇರವಾಗಿ ಸುಧಾರಿಸುತ್ತೆ. ಇವತ್ತು ನಾವು ಹಂಚಿಕೊಂಡಿರೋ ಈ ಗರ್ಭಪೂರ್ವ ಸಂಸ್ಕಾರದ ಮಾತುಗಳು ಇದು ಕೇವಲ ಶಾಸ್ತ್ರಗಳಲ್ಲಿರೋ ಪದಗಳಲ್ಲ, ಬದುಕಿನ ಮೂಲಕ್ಕೆ ಸಂಬಂಧಪಟ್ಟ ಸತ್ಯಗಳಾಗಿವೆ. ಹೊಸ ಜೀವಕ್ಕೆ ನಾವು ನೀಡಬಹುದಾದ ಅತ್ಯುತ್ತಮವಾದ ಕೊಡುಗೆಯಾಗಿದೆ. ಅವರನ್ನ ಬರಮಾಡ್ಕೊಳ್ಳೋಕ್ಕೂ ಮೊದಲೇ ನಮ್ಮನ್ನೇ ನಾವು ತಯಾರಿಸೋದಾಗಿದೆ. ಶುಭಯೋಗದಲ್ಲಿ ನಾವು ಬಹಳ ಬೇಗ ಈ ಗರ್ಭಪೂರ್ವ ಸಂಸ್ಕಾರ ಮತ್ತು ಗರ್ಭ ಸಂಸ್ಕಾರದ ವಿಶೇಷ ಆನ್ಲೈನ್ ಕಾರ್ಯಕ್ರಮವನ್ನ ಆರಂಭಿಸ್ತಿದ್ದೀವಿ. ಇದು ಕೇವಲ ತರಗತಿ ಅಲ್ಲ, ಇದು ದೇಹ, ಮನಸ್ಸು, ಆತ್ಮಗಳನ್ನ ಹೊಸ ಜೀವಕ್ಕಾಗಿ ಸಿದ್ಧಗೊಳಿಸೋ ಒಂದು ಪವಿತ್ರವಾದ ಯಾತ್ರೆಯಾಗಿದೆ. ಯೋಗ, ಪ್ರಾಣಾಯಾಮ, ಧ್ಯಾನ, ಪೌಷ್ಟಿಕ ಮಾರ್ಗದರ್ಶನ ಎಲ್ಲವೂ ಒಂದೇ ಕಾರ್ಯಕ್ರಮದಲ್ಲಿ ಬರುತ್ತೆ. ನೀವು ಅಥವಾ ನಿಮ್ಮ ಆತ್ಮೀಯರು ಪೋಷಕರಾಗೋಕೆ ತಯಾರಾಗ್ತಾ ಇದ್ದಾಗ ಈ ಕಾರ್ಯಕ್ರಮ ನಿಮಗೆ ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳೋ ಪ್ರಯಾಣವಾಗಬಹುದು. ನಿಮ್ಮ ಭವಿಷ್ಯದ ಮಗುವಿನ ಆರೋಗ್ಯ, ಬುದ್ಧಿ, ಶಾಂತಿ, ಸಂತೋಷ ಇವುಗಳಿಗೆ ಬೀಜ ಹಾಕೋ ಸಮಯ ಇದೇ ಆಗಿದೆ. ಇದಕ್ಕಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ನೀಡಿರ್ತೀನಿ, ನೀವು ಕಾಲ್ ಮಾಡಬಹುದು. ಇದು ನೀವು ಬರಬೇಕಾಗಿರೋ ಯಾತ್ರೆ ಆಗಿದೆ. ನಮ್ಮೊಟ್ಟಿಗೆ ನೀವು ಬನ್ನಿ, ನಾವು ಒಟ್ಟಾಗಿ ಮುಂದಿನ ತಲೆಮಾರಿಗೆ ಶುಭಾಶಯದ ಬೀಜವನ್ನ ಬಿತ್ತೋಣ. ತಾಯಿ ಅನ್ನೋಳು ಹೊತ್ತಿರೋದು ಕೇವಲ ಒಂದು ಜೀವ ಅಲ್ಲ, ಇದು ಒಂದು ಕಥೆ, ಒಂದು ಕನಸು, ಒಂದು ಭವಿಷ್ಯ ಆಗಿದೆ. ಗರ್ಭಪೂರ್ವ ಸಂಸ್ಕಾರ ಇದು ನಿನ್ನ ಉಸಿರಿನಂತೆ, ನಿನ್ನ ರಕ್ತದಂತೆ ಬರೋ ಮಗುವಿನ ದೇಹ, ಮನಸ್ಸು, ಆತ್ಮವನ್ನ ರೂಪಿಸೋ ಶಕ್ತಿ. ನೀನು ಕಲಿಯೋ ಪ್ರತಿಯೊಂದು ಪ್ರಾಣಾಯಾಮ, ನೀನು ಜಪಿಸೋ ಪ್ರತಿಯೊಂದು ಮಂತ್ರ, ನೀನು ಬೆಳೆಸೋ ಪ್ರತಿಯೊಂದು ಶಾಂತ ಚಿಂತನೆ ಮಗುವಿನ ನಾಳೆಯ ಚರಿತ್ರೆಯನ್ನ ಬರೆಯುತ್ತೆ. ಆದ್ರೆ ಈ ಪವಿತ್ರ ಸಂಸ್ಕಾರ ಕೇವಲ ನಿಮಗೆ ಒಂದೇ ಅಲ್ಲ, ನಿಮ್ಮ ಸ್ನೇಹಿತೆಗೆ, ನಿಮ್ಮ ಸಹೋದರಿಯರಿಗೆ, ಇನ್ನೂ ಯಾರೋ ತಾಯಿಯಾಗೋಕೆ ಸಿದ್ಧರಾಗ್ತಾ ಇರೋ ಎಲ್ರಿಗೂ ಅವರಿಗೆ ಇದು ಬೆಳಕಿನ ದೀಪವಾಗಬಹುದು. ನಾವು ನೀಡೋ ಈ ಜ್ಞಾನ ಒಬ್ಬರ ಹೃದಯದಲ್ಲಿ ನೆಟ್ರೆ ಅದು 10 ಜೀವಗಳಿಗೆ ಬೆಳಕನ್ನ ಹರಡೋ ಮರವಾಗಿ ಬೆಳೆಯುತ್ತೆ. ಹೀಗಾಗಿ ಈ ಸಂಸ್ಕಾರವನ್ನ ಕೇವಲ ಅನುಭವಿಸೋದಲ್ಲ, ಅದನ್ನ ಹಂಚೋಣ. ಯಾಕಂದ್ರೆ ಪ್ರತಿ ತಾಯಿಯ ಹೃದಯದಲ್ಲಿ ಬಿತ್ತಿದ ಒಳ್ಳೆಯ ಬೀಜ ನಾಳೆಯ ಲೋಕವನ್ನ ಸುಂದರಗೊಳಿಸತ್ತೆ. ತಾಯಿಯೇ ಮಗುವಿನ ಮೊದಲ ಗುರು ಅಂತ ಹೇಳ್ತೀವಿ. ಮತ್ತೆ ನಿನ್ನ ಸಂಸ್ಕಾರವೇ ಆ ಜೀವನದ ಮೊದಲ ಪಾಠವಾಗ್ಲಿ. ಇದನ್ನ ನಿಮ್ಮದಾಗಿಸ್ಕೊಳ್ಳಿ ಮತ್ತು ಎಲ್ಲರೊಂದಿಗೆ ಹಂಚ್ಕೊಳ್ಳಿ. ನಮಸ್ಕಾರ. ಇದು ಕೇವಲ ಕೈಗಳನ್ನ ಜೋಡಿಸೋ ಚಿಹ್ನೆಯಲ್ಲ, ಇದು ಹೃದಯದಿಂದ ಹೃದಯಕ್ಕೆ ಹರಿಯೋ ಶ್ರದ್ಧೆಯ ಪ್ರವಾಹವಾಗಿದೆ. ಆತ್ಮದಿಂದ ಆತ್ಮಕ್ಕೆ ಸೇತುವೆ ಕಟ್ಟೋ ನಿಶ್ಶಬ್ದವಾದ ಪ್ರಾರ್ಥನೆಯಾಗಿದೆ. ನಮಸ್ಕಾರದ ಮಹತ್ವವನ್ನ ನೀವು ಕೇಳಬಹುದು, ತಿಳಿದುಕೊಳ್ಳಬಹುದು ನಮ್ಮ ಶುಭಯೋಗ ಯೂಟ್ಯೂಬ್ ಚಾನೆಲ್ನಲ್ಲಿ. ಆದ್ರೆ ಅದರ ಹಿಂದೆ ನಿಂತಿರೋ ಸಂಸ್ಕಾರದ ಸಂಕಲ್ಪ ಎನ್ನೋ ಆಂತರಿಕ ವ್ರತ, ಧ್ಯಾನದ ಆಳದಲ್ಲಿ ಅರಳೋ ನಿಶ್ಶಬ್ದವಾದ ಶಾಂತಿ ಮತ್ತು ಪ್ರತಿಯೊಂದು ಉಸಿರಿನೊಳಗೆ ನೆಲೆಸಿರೋ ಪ್ರಾಣಶಕ್ತಿ, ಇವುಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಬಯಸ್ತೀನಿ. ಅದು ಪರದೆ ಮೇಲೆ ಕೇವಲ ಮಾತುಗಳಿಂದ ಅಲ್ಲ,
ಹೃದಯದಿಂದ ಹೃದಯಕ್ಕೆ ಶುಭಯೋಗ ಆನ್ಲೈನ್ ಗರ್ಭ ಸಂಸ್ಕಾರ ಯೋಗ ತರಗತಿಯಲ್ಲಿ. ಇದು ತರಗತಿ ಮಾತ್ರ ಅಲ್ಲ, ಇದು ಒಂದು ನಿಧಾನವಾದ ಯಾತ್ರೆಯಾಗಿದೆ. ನೀವು, ನಿಮ್ಮ ಜೀವನ ಸಂಗಾತಿ ಮತ್ತು ಇನ್ನೂ ಅರಳಬೇಕಾಗಿರೋ ಆ ಅಮೂಲ್ಯ ಜೀವದತ್ತ ನಮ್ಮ ಪ್ರಯಾಣವಾಗಿದೆ. ನಾವು ಒಟ್ಟಿಗೆ ಪ್ರಾರಂಭಿಸೋಣ. ಸಂಸ್ಕಾರದ ಮೃದುವಾದ ಸುಗಂಧದಲ್ಲಿ, ಆರೋಗ್ಯದ ನಿಶ್ಶಬ್ದವಾದ ಪ್ರಕಾಶದಲ್ಲಿ ಮತ್ತು ಹೃದಯ ತುಂಬೋ ಶಾಂತಿಯ ಹೊಳಪಿನಲ್ಲಿ. ನೀವು ಈ ಪವಿತ್ರ ಹೆಜ್ಜೆಯನ್ನ ಇಡೋ ನಿರ್ಧಾರವನ್ನ ಮಾಡಿದ್ರೆ ನಾನು ಅಲ್ಲಿ ಖಂಡಿತ ಇರ್ತೀನಿ, ನಿಮ್ಮೊಂದಿಗೆ ಪ್ರತಿಯೊಂದು ಉಸಿರಲ್ಲೂ, ಪ್ರತಿಯೊಂದು ಸಂಕಲ್ಪದಲ್ಲೂ. ಧನ್ಯವಾದಗಳು.